ಹೌದು, ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದಾನೇ ನಿಮ್ಗೆ ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಸೊ ಇದು ನಾವು 5,000 ಆಗ್ಲಿ 10,000 ಆಗ್ಲಿ ಆ ರೀತಿ ಚಾರ್ಜ್ ಮಾಡೋದಿಲ್ಲ. ಜಸ್ಟ್ ನಿಮ್ಗೆ ಇದು ಮುಖವಾಡ ಅಂತ ಬಂದ್ರೆ ನಿಮ್ಗೆ ಸ್ಮಾಲ್ ಸೈಜಸ್ ಇಂದ ಅಂತ ಬಿಗ್ ಸೈಜಸ್ ವರ್ಗುನು ಈ ತರ ಅವೈಲೇಬಲ್ ಇರುತ್ತೆ. ನೋಡ್ತಾ ಇರ್ಬೋದು. ಎಷ್ಟು ವೆರೈಟಿ ಇರ್ಬೋದು ಮ್ಯಾಮ್? 20 ವೆರೈಟಿ ವರೆಗೆ ಮುಖವಾಡದಲ್ಲಿ 13 ತರ ಲಕ್ಷ್ಮಿ ಅಂತೀವಿ ನಾವು. ಒಂದೊಂದು ಇದಕ್ಕೂ ಒಂದೊಂದು ಹೆಸರಿಟ್ಟಿರ್ತೀವಿ. ಇದು ಆಫ್ ಬಾಡಿ ಲಕ್ಷ್ಮಿ ಅಂತೀವಿ. ಇದು 13 ಇಂಚ್ ಹೈಟ್ ಇರುತ್ತೆ. ಸೊ ಇದು ಇಷ್ಟೇ ಫೇಸ್ ಫೈಬರ್ ಇರುತ್ತೆ. ಹಿಂದೆ ತೆಂಗಿನಕಾಯಿ ಚೊಂಬು ಎರಡು ಇಟ್ಕೋಬಹುದು, ಕಾಯಿ ಇಟ್ಕೋಬಹುದು, ಚೊಂಬು ಇಟ್ಕೊಂಡು ಜಸ್ಟ್ ಮುಂದೆ ಕವರ್ ಪಕ್ಕದಲ್ಲಿ ಪಿಲ್ಲೋ ಸಪರೇಟ್ ಇರುತ್ತೆ. ಬಟ್ ಪಿಲ್ಲೋನು ಆ ರೀತಿ ಇಟ್ಕೋಬಹುದು. ಹೌದು, ಇದು ಗಂಟೆ ಇರೋದ್ರಿಂದ ಗೌರಿ ಅಂತ ಇದನ್ನ ರೆಕಗ್ನೈಸ್ ಮಾಡ್ತೀವಿ. ನೋಡಿ, ಇದು ಸ್ವರ್ಣ ಲಕ್ಷ್ಮಿ ಅಂತ ಹೇಳ್ತೀವಿ. ತೆಂಗಿನಕಾಯಿ ಇಟ್ಕೊಳ್ಬಹುದು. ಮೊಗ್ಗು ಕೂಡ ಸೇಮ್ ಒರಿಜಿನಾಲಿಟಿ ಲುಕ್ ಕೊಟ್ಟಿರ್ತೀವಿ. ನೋಡಿ, ಇದೆಲ್ಲ ಆಫ್ ಬಾಡಿ ಇರುತ್ತೆ. ನೀವು ಇದ್ರ ಕೆಳಗಡೆ ನೆರಿಗೆ ಇಟ್ಕೊಂಡು ಮೇಲ್ ಫೇಸ್ ಕೂರಿಸಿದ್ರೆ ಸಾಕತ್ತೆ. ಇವಾಗ ತೋರಿಸಿದೀನಲ್ಲ ಅಲ್ಲಿ ಇಷ್ಟೇ ಬರುತ್ತೆ. ವಾವ್, ಬ್ಯೂಟಿಫುಲ್ ಡೆಕೋರೇಷನ್ ಮ್ಯಾಮ್. ಓಕೆ, ಎಷ್ಟು ಲಕ್ಷ್ಮಿನೇ ನೀವೇ ಕೂರಿಸ್ಬಿಟ್ಟಿದೀರಾ. ಡಿಸ್ಪ್ಲೇ ಇರುತ್ತೆ. ಇಲ್ಲಿ ಏನೇನ್ ಇಟ್ಟಿದ್ರೆ ಎಲ್ಲ ನಿಮ್ಮ ಸಿಕ್ಬಿಡುತ್ತೆ. ಇದನ್ನ ನೋಡ್ಕೊಂಡೆ ಅವ್ರ ಎಲ್ಲದನ್ನು ಪರ್ಚೇಸ್ ಬೇಕಾದ್ರೆ ಮಾಡ್ಕೋಬಹುದು. ಏನೇನ್ ಇಡ್ಬೋದು, ಏನೇನ್ ಬೇಕು ಅಲ್ವಾ? ಇದು ಬೇರೆ ಕಸ್ಟಮರ್ ತಂದು ಕೊಟ್ಟಿರೋದು ಇದು. ಹೌದಾ? ಸೊ ಅವ್ರದ್ದು ನಾವು ಉಡ್ಸದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ಟ್ರಯಲ್ ಮಾಡಿದೀವಿ. ಈಗ ಅವರು ಸೀರೆ ಬೆಳ್ಳಿ ಬಿಂದಿಗೆ ತಂದ್ಕೊಟ್ಟಿದ್ದಾರೆ, ಅವರೇ ಫೇಸ್ ತಂದ್ಕೊಟ್ಟಿದ್ದಾರೆ, ಅವರೇ ಸೀರೆ ತಂದ್ಕೊಟ್ಟಿದ್ದಾರೆ, ಮತ್ತೆ ಜುವೆಲ್ಸ್ ಎಲ್ಲ ತಂದ್ಕೊಟ್ಟಿದ್ದಾರೆ. ನಾವ್ ಈ ರೀತಿ ಉಡ್ಸಿ ಕೊಡ್ತೀವಿ ಸ್ಯಾರಿನ. ಆನೆಗಳಿರುತ್ತೆ ಫೋಮ್ದು, ಮತ್ತೆ ಬಾಳೆ ಕಂದುಗಳಿರುತ್ತೆ, ಆರ್ಚು. ಸೊ ಈ ರೀತಿ ಕಳ್ಶಕ್ ಹಾಕೋಗೆ ಕಿರೀಟ ಇರುತ್ತೆ, 1 ಮೀಟರ್ ಹಾರ ಇರುತ್ತೆ, ಮತ್ತೆ ಫ್ರಾಕ್ಗಳಿರುತ್ತೆ. ಇದು ಡೆಕೋರೇಷನ್. ಆಮೇಲೆ ದೀಪ ಕಟ್ಟದ್ ಲಕ್ಷ್ಮೀ ನಾರಾಯಣ ಇರುತ್ತೆ, ಕೃಷ್ಣ ಪಿಲ್ಲರ್ಸ್ ಇರುತ್ತೆ. ಕೃಷ್ಣ ಪಿಲ್ಲರ್ ಅದು. ಹೌದು. ನೋಡಿ, ಈ ವರ್ಷದ್ದು ಮೇನ್ಲಿ ಹೈಲೈಟ್ ಲಕ್ಷ್ಮೀ ನಾರಾಯಣ. ಆ ಕಡೆ ಲಕ್ಷ್ಮೀ ನಾರಾಯಣ ಇದು ದೀಪಗಳಿಗೂ ಕಟ್ಟಬಹುದು. ಪೂಜೆ ಮಾಡೋ ಸ್ಟ್ಯಾಂಡ್ ಅಲ್ಲಿ, ಇದೇ ಸ್ಟ್ಯಾಂಡ್ ಅಲ್ಲಿ ಆ ಸೀರೆನ ಉಡ್ಸಿರೋದು. ಯಾವ್ದೇ ಒಂದು ಮುಳ್ಳಾಗ್ಲಿ ಫಿನಿಶಿಂಗ್ ಇಲ್ಲ ಅಂದ್ರೆ ಸೀರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇದು ತುಂಬಾ ನೈಸ್ ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಆಗಿರುತ್ತೆ. ಪೌಡರ್ ಕೋಟೆಡ್ ಅಲ್ಲಿ ಇರುತ್ತೆ ಇದು. ಸೊ ಇದಕ್ಕೆ ನಾವು ಬೆಳ್ಳಿ ಬಿಂದಿಗೆ ಏನ ಹಾಕ್ಬಿಟ್ಟು ಈ ತರ ಕಟ್ಕೊಂಡು, ಹೈಟ್ ಬೇಕಂದ್ರೆ ಸ್ಟೂಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟೂಲ್ ಹಾಕೊಂಡು ಒಂದು ಶೇಪ್ ಅಲ್ಲಿ ಬರೋ ಶೇಪ್ ಇರುತ್ತೆ. ಇದು ಉಡ್ಸೋರ್ಗ್ ಮಾತ್ರ ಗೊತ್ತಾಗುತ್ತೆ. ಸುಮ್ನೆ ನೋಡೋರ್ಗೆ ಮಾರ್ಕೆಟ್ ಅಲ್ಲೂ ಇದೇ ತರ ಸಿಗುತ್ತಲ್ಲ ಅನ್ಸುತ್ತೆ. ಆ ತರ ಇರಲ್ಲ ಇದು. ಇದಕ್ಕೆ ಒಂದು ಶೇಪ್ ಕೊಟ್ಟಿರ್ತೀವಿ. ಕೆಳಗಡೆ ಬಾಡಿ ಯಾವ್ ಬರ್ಬೇಕು, ಸೊಂಟ ಯಾವ ರೀತಿ ಇರ್ಬೇಕು ಅಂತ, ಅದೇ ರೀತಿ ಇದು ಸ್ಟ್ರಕ್ಚರ್ ಆಗಿರುತ್ತೆ. ಇಲ್ಲಿ ಇದು ಕೊಡಪಾನ ಇಡೋದೇನಲ್ವಾ? ಇಲ್ಲ, ಇಲ್ಲಿ ಕೊಡಪಾನ ಇಡೋದು. ಇಲ್ಲಿ ಈ ರೀತಿ ಬಿಂದಿಗೆಗಳು ನಾವು ಇಟ್ಟಿದೀವಿ ನೋಡಿ. ಒಂದು ಆ ರೀತಿ ಇಡೋದು ಎಲ್ಲ ಫೈಬರ್ ಪೀಕಾಕ್. ನೈಸ್. ಫೈಬರ್ ಇದೆಲ್ಲ. ಹೌದು, ಫೈಬರ್ ಇರುತ್ತೆ, ಫೋಮ್ ಇರುತ್ತೆ. ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಇದೆಲ್ಲ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ಎಂಬ್ರಾಯ್ಡ್ರಿ ಪೀಕಾಕ್ಸ್ ಇರುತ್ತೆ, ಕಳಶ ರಂಗೋಲಿ ಇರುತ್ತೆ. ಇದೆಲ್ಲ 250 ಅಷ್ಟೇ ರಂಗೋಲಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಬ್ಯಾಂಗ್ಳೂರಲ್ಲಿ ಬರುವಂಥ MS ಕ್ರಿಯೇಷನ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ವರಮಹಾಲಕ್ಷ್ಮಿ ಸ್ಪೆಷಲ್ ಕಲೆಕ್ಷನ್ಸ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನೋಡುವಂಥ ಕಲೆಕ್ಷನ್ಸ್ ಏನಿದೆ ಎಲ್ಲ ಇವ್ರದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನಿಮಗೆ ತುಂಬಾ ಬೆಸ್ಟ್, ವೆರಿ ಚಾಲೆಂಜಿಂಗ್ ಪ್ರೈಸಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಎಲ್ಲ ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಏನಾದ್ರು ನೋಡ್ತಾ ಇದ್ರೆ ಕಲೆಕ್ಷನ್ಸು A to Z ವೆರೈಟಿ ಇವ್ರ ಹತ್ರ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಫೇಸಿಂದ ತೊಗೊಂಡು ಡೆಕೋರೇಷನ್ ಐಟಮ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ವಿಡಿಯೋದಲ್ಲಿ ಎಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ತೋರಿಸಿರ್ತೀನಿ, ಡಿಸ್ಪ್ಲೇ ಕೂಡ ಮಾಡಿರ್ತಾರೆ. ನೀವು ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ನ ಇಟ್ಟಿರ್ತಾರೆ. ಎಲ್ಲ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದ್ರದ್ದು ಔಟ್ಲುಕ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುತ್ತೆ. ಸೊ ವಿಡಿಯೋದಲ್ಲೂ ಕೂಡ ನೀವು ನೋಡ್ಬೋದು. ಅಲ್ಲಿ ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ಆದಷ್ಟು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ನಾನು ಕವರ್ ಮಾಡಿರ್ತೀನಿ. ನೀವು ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡ್ಬೋದು. ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀನಿ ಅಂದಾದರೆ ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು HEL ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ. ಇವ್ರದ್ದು ಶಾಪಿಂದು ಕಂಪ್ಲೀಟ್ ಅಡ್ರೆಸ್, ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲದನ್ನು ಕೂಡ ನಾನು ಗೂಗಲ್ ಮ್ಯಾಪ್ ಲೊಕೇಶನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಅದು ನೋಡಿಕೊಂಡು ನೀವು ರೀಚ್ ಆಗ್ಬೋದು. ಮತ್ತು ನಿಮಗೆ ಅಡ್ರೆಸ್ಸಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇತ್ತಂದರೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ. ತುಂಬಾ ಕಲೆಕ್ಷನ್ಸ್ ಇದೆ ಅಲ್ವಾ? ಸೊ ನೀವು ಆ ಕಲೆಕ್ಷನ್ಸ್ ಒಂದಿಲ್ಲ ಅಂದರೆ ಇನ್ನೊಂದನ್ನು ಕೂಡ ನೀವು ನೋಡಿಬಿಟ್ಟು ತೊಗೊಳ್ಬೋದು. ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ರೀತಿ ಅವರು ಡಿಸ್ಪ್ಲೇ ಕೂಡ ಮಾಡಿರ್ತಾರೆ. ನೋಡ್ತಾ ಇದ್ರಲ್ಲ, ಈ ಫೇಸಸ್ಸಲ್ಲೇ ಒಂದು 13 ವೆರೈಟಿ ಇದೆಯಂತೆ. ಅದರಲ್ಲೂ ನಿಮಗೆ ಬಲ್ಕ್ ಕಲೆಕ್ಷನ್ಸಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ರೀಸೆಲ್ಲರ್ಸು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ.
ಪಕ್ಕದಲ್ಲಿರೋ ಸ್ಟೇಟ್ಸ್ಗೂ ಕೂಡ ಇವ್ರು ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ, ಜೊತೆಗೆ ಔಟ್ ಆಫ್ ಕಂಟ್ರಿಗೂ ಕೂಡ ಕಲೆಕ್ಷನ್ಸ್ ಹೋಗ್ತಾ ಇರುತ್ತೆ. ಇವ್ರದ್ದು ಅದು ಪ್ಯಾಕಿಂಗ್ ಕೂಡ ತುಂಬಾ ನೀಟಾಗಿ ಮಾಡಿಕೊಡ್ತಾರೆ. ನಿಮಗೆ ಔಟ್ ಆಫ್ ಕಂಟ್ರಿಲೆಲ್ಲ ಪರ್ಚೇಸ್ ಮಾಡ್ತೀನಿ ಅನ್ನೋದಾದರೆ ಅದಕ್ಕೂ ಕೂಡ ನೀಟಾಗಿ ಪ್ಯಾಕಿಂಗ್ ಎಲ್ಲ ಇರುತ್ತೆ. ಸೊ ಎನಿವೆ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡ್ತಾ ಇದ್ದೀರಾ ಇದೆಲ್ಲ ಡಿಸ್ಪ್ಲೇ ಇಟ್ಟಿರೋದು, ಮತ್ತು ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಕಸ್ಟಮೈಸೇಷನ್ ಕೂಡ ನೀವು ಮಾಡಿಸ್ಕೋಬೋದು. ಬನ್ನಿ, ತುಂಬ ಒಳ್ಳೆ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ನಮಸ್ತೆ. ಹಲೋ, ಹಾಯ್, ನಮಸ್ತೆ ಮ್ಯಾಮ್. ಹೇಳಿ ಮ್ಯಾಮ್, ಒಂದ್ಸಲ ಶಾಪ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು MS ಕ್ರಿಯೇಷನ್ಸ್ ಇಂದ HL ಬ್ಯಾಂಗ್ಳೂರ್, ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಅಂತ ಹೇಳೋದು, ನಿಯರ್ ಬೈ ಓಲ್ಡ್ ಏರ್ಪೋರ್ಟ್ ರೋಡ್ ಬರುತ್ತೆ. ರಾಜೇಶ್ವರಿ ಥಿಯೇಟರ್ ಇರುತ್ತೆ. ರಾಜೇಶ್ವರಿ ಥಿಯೇಟರ್ ಬ್ಯಾಕ್ ಸೈಡ್ ಮುನೇಶ್ವರ ಕಲ್ಯಾಣ ಮಂಟಪ ಅಂತ ಇರುತ್ತೆ. ಆ ಮುನೇಶ್ವರ ಕಲ್ಯಾಣ ಮಂಟಪದಿಂದ ಜಸ್ಟ್ 5 ನಿಮಿಷದ ಕಾಲ್ನಡಿಗೆಯಲ್ಲಿ ಬಂದ್ರೆ ನಮ್ ಶಾಪ್ ಸಿಗುತ್ತೆ. ಓಕೆ, ನಿಮ್ಮ ಹತ್ರ ಸಿಗುವಂತ ಕಲೆಕ್ಷನ್ ಅಂತ ಬಂದ್ರೆ ಗೊತ್ತಾಗ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ವೆರೈಟಿ ಆಫ್ ವರಮಹಾಲಕ್ಷ್ಮಿ ಕಲೆಕ್ಷನ್ಸ್. ವರಮಹಾಲಕ್ಷ್ಮಿಗೆ ಸ್ಪೆಷಲ್ ಅಂತ ಹೇಳ್ಬೋದು. ನಮ್ದು ವರಮಹಾಲಕ್ಷ್ಮಿ ಮೇನ್ಲಿ ಸ್ಯಾರಿ ಸ್ಟ್ಯಾಂಡ್ ಇರುತ್ತೆ, ಆರ್ಚ್ ಮತ್ತೆ ಫೇಸ್ ಗಳು. ಈ ಫೇಸ್ ಗಳಲ್ಲಿ ಎಲ್ಲಾ ವಿಧ ತರ ಇರುತ್ತೆ. ಎಷ್ಟು ವೆರೈಟಿ ಇಟ್ಟಿದ್ದೀರಾ ಮ್ಯಾಮ್? ಇದೆಲ್ಲ ಸ್ಯಾಂಪಲ್ ಡಿಸ್ಪ್ಲೇನಾ? ಇದೆಲ್ಲ ಸಿಂಗಲ್ ಸಿಂಗಲ್ ನಾವು ಒಂದೆರಡು ಇಟ್ಟಿರ್ತೀವಿ ಡಿಸ್ಪ್ಲೇ. ಹೋಲ್ಸೇಲ್ ಕೊಡೋರ್ಗೆ ಜಾಸ್ತಿನೂ ಕೊಡ್ತೀವಿ. ನಿಮಗೆ 100-200 ಕೂಡ ಅವೈಲಬಿಲಿಟಿ ಇರುತ್ತೆ. ಇದರ ನಮಗೆ ಸಿಂಗಲ್ ಫೇಸ್ ಅಲ್ಲಿ ಬೇಕು ಅಂದ್ರೆ ನಮಗೆ ಸಿಂಗಲ್ ಫೇಸ್ ಕೊಡ್ತೀವಿ. ಓಕೆ, ಸೊ ಹೋಲ್ಸೇಲ್ ಇರುತ್ತೆ, ರಿಟೈಲು ಇರುತ್ತೆ. ಹೋಲ್ಸೇಲ್ ಇರುತ್ತೆ, ರಿಟೈಲ್ ಇರುತ್ತೆ. ಸೊ ಫೇಸಸ್ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ಇದ್ರಲ್ಲಿ ನಮಗೆ ಕ್ವಾಂಟಿಟಿ ಕಲೆಕ್ಷನ್ಸ್ ಇರುತ್ತೆ. ಹೌದು, ಸೇಮ್ ಫೇಸಸ್ ಅಲ್ಲಿ ಬೇಕು ಅಂದ್ರೆ ನಮಗೆ ಕ್ವಾಂಟಿಟಿ ಕಲೆಕ್ಷನ್ಸ್ ಇರುತ್ತೆ. ಇದು ಮುಖವಾಡ ಅಂತ ಬಂದ್ರೆ ನಿಮಗೆ ಸ್ಮಾಲ್ ಸೈಜಸ್ ಇಂದ ಅಂತ ಬಿಗ್ ಸೈಜಸ್ ವರ್ಗು ಈ ತರ ಅವೈಲೇಬಲ್ ಇರುತ್ತೆ. ನೋಡ್ತಾ ಇರ್ಬೋದು. ಎಷ್ಟು ವೆರೈಟಿ ಇರ್ಬೋದು ಮ್ಯಾಮ್? 20 ವೆರೈಟಿ ಬರೀ ಮುಖವಾಡದಲ್ಲಿ 13 ತರ ಇರುತ್ತೆ ನಮ್ಮ ಹತ್ರ. ಓಕೆ, 13 ವೆರೈಟಿ. ಸೂಪರ್ ಆಗಿದೆ ನೋಡಿ. ಸೊ ತುಂಬಾ ಇದೆ, ನಾನು ಕ್ಲೋಸ್ ಅಪ್ ಅಲ್ಲಿ ತೋರ್ಸಕ್ ಆಗಲ್ಲ. ಐ ಥಿಂಕ್ ಇದು ಕವರ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮ್ಯಾಮ್ ಇದು ಶೋಲ್ಡರ್ ಇದೆಯಲ್ಲ, ಇದು ಯಾವ ತರ ನೋಡಿ? ಇದು ಈ ತರ ಬರುತ್ತೆ. ಇದು ಆಫ್ ಬಾಡಿ ಲಕ್ಷ್ಮಿ ಅಂತೀವಿ ನಾವು. ಒಂದೊಂದು ಇದಕ್ಕೂ ಒಂದೊಂದು ಹೆಸರಿಟ್ಟಿರ್ತೀವಿ. ಇದು ಆಫ್ ಬಾಡಿ ಲಕ್ಷ್ಮಿ ಅಂತೀವಿ. ಇದು 13 ಇಂಚ್ ಹೈಟ್ ಇರುತ್ತೆ. ಸೊ ಇದು ಇಷ್ಟೇ ಫೇಸ್ ಫೈಬರ್ ಇರುತ್ತೆ. ಹಿಂದೆ ತೆಂಗಿನಕಾಯಿ, ಚೊಂಬು ಎರಡು ಇಟ್ಕೋಬಹುದು, ಕಾಯಿ ಇಟ್ಕೋಬಹುದು, ಚೊಂಬು ಇಟ್ಕೊಂಡು ಜಸ್ಟ್ ಮುಂದೆ ಕವರ್ ಅಪ್ ಹಿಂಗ್ ಕೊಡ್ಬೋದು. ಸೂಪರ್ ಅಲ್ಲ? ಸೊ ಇದು 1300 ರೂಪಾಯಿ ಆಗುತ್ತೆ. 1300 ಆಗುತ್ತೆ. 1000 ಪೀಠ ಬೇರೆ ಇರುತ್ತೆ. ಪೀಠಕ್ಕೆ ನಾವು ಇದು ಪೀಠ 150 ರೂಪಾಯಿ ಆಗುತ್ತೆ. ಈ ತರ ನೀವು ಪಿಲ್ಲರ್ ಇಟ್ಕೊಳ್ಳೋ ಸಿಸ್ಟಮ್ ಅಲ್ಲಿ ಮಾಡಿರ್ತೀವಿ. ಇದ್ರ ಮೇಲೆ ಪಿಲ್ಲರ್ ಇಟ್ಕೋಬಹುದು. ಜಸ್ಟ್ 150 ರುಪೀಸ್ ಪೀಠ ಇರುತ್ತೆ. ನಾವ್ ಇದ್ರ ಕೆಳಗಡೆ ಸೀರೆ ಉಟ್ಟು ಸುಮ್ನೆ ನೆರಿಗೆ ಇಟ್ಟು ಉಡ್ಸಿದಾಗ ನೋಡಿ ಆ ರೀತಿ ಬರುತ್ತೆ. ಅದ್ರ ಪಕ್ಕದಲ್ಲಿ ಪಿಲ್ಲೋ ಸಪರೇಟ್ ಇರುತ್ತೆ, ಬಟ್ ಪಿಲ್ಲೋನು ಆ ರೀತಿ ಇಟ್ಕೋಬಹುದು. ಹೌದು, ಇದು 2000 ರೂಪಾಯಿಗೆ ಫುಲ್ ಸೆಟ್ ಸಿಗುತ್ತೆ. ಪಿಲ್ಲೋ, ಪೀಠ ಮತ್ತೆ ಬಾಡಿ. ಸೂಪರ್ ಅಲ್ಲ ಹಾಗಾದ್ರೆ? ಓಕೆ, ಚೆನ್ನಾಗಿದೆ. ಪಿಲ್ಲು, ಪೀಠ ಮತ್ತೆ ಬಾಡಿ ಎಲ್ಲ ಸೇರಿ 2000 ರೂಪಾಯಿಗೆ ಸಿಗುತ್ತೆ. ಓಕೆ ಓಕೆ, ಸರಿ ಮ್ಯಾಮ್. ಇದ್ರಲ್ಲೇ ಮತ್ತೆ ಇದೇ ತರದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಲ್ಲಿ ಆಫ್ ಬಾಡಿ ಗೌರಿ ಇರುತ್ತೆ. ಇದು ಗಂಟು ಇರೋದ್ರಿಂದ ಗೌರಿ ಅಂತ ಇದನ್ನ ರೆಕಗ್ನೈಸ್ ಮಾಡ್ತೀವಿ. ಇದು ಆಸ್ ಇಟ್ ಈಸ್ ಇದು ಇರುತ್ತೆ. ಇದು 1300 ರೂಪಾಯಿ ಆಗುತ್ತೆ. 1300 ಅಷ್ಟೇ. ಓಕೆ, 13 ಇಂಚ್ ಹೈಟ್ ಇರುತ್ತೆ. ಸರಿ ಸರಿ ಮ್ಯಾಮ್. ಓಕೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಅದು ಫೇಸ್ ಕೂಡ ತುಂಬಾ ಕಳಕಳೆ ಆಗಿದೆ. ಸ್ವರ್ಣಲಕ್ಷ್ಮಿ. ಓಕೆ ನೋಡಿ, ಇದು ಸ್ವರ್ಣಲಕ್ಷ್ಮಿ ಅಂತ ಹೇಳ್ತೀವಿ. ಇದು ಜಸ್ಟ್ 2800 ರುಪೀಸ್ ಅಷ್ಟೇ. ಚೆನ್ನಾಗಿದೆ ಅಲ್ಲ? ಇದು ಫುಲ್ ಜುವೆಲ್ಸ್ ಇರುತ್ತೆ. ಇದು ಹಿಂದೆ ತೆಂಗಿನಕಾಯಿ ಇಟ್ಕೋಬಹುದು, ಕಟ್ಟೋಕೆ ಕಂಬಿಗಳೆಲ್ಲ ಇಟ್ಟಿರ್ತೀವಿ ನಾವು. ಮುಂದೆ ತೆಂಗಿನಕಾಯಿ ಇಟ್ಕೊಂಡು ಲಕ್ಷ್ಮಿ. ಸರಿ ಮ್ಯಾಮ್. ಆಸ್ ಇಟ್ ಈಸ್ ಇರುತ್ತೆ. ದೊಡ್ಡ ಫೇಸ್ ಇದು. ಚೆನ್ನಾಗಿದೆ. 11 ಇಂಚ್ ಇರುತ್ತೆ. ಎಲ್ಲ ವಿತ್ ಜುವೆಲರ್ಸ್ ಇರೋದ್ರಿಂದ ಸ್ವರ್ಣಲಕ್ಷ್ಮಿ ಅಂತ ಹೆಸರಿಟ್ಟಿರ್ತೀವಿ. ನಾವು ಫೋನ್ ಅಲ್ಲಿ ಸ್ವರ್ಣಲಕ್ಷ್ಮಿ ಅಂದಾಗ ನಾವು ಇದನ್ನ ತೆಕ್ಕೊಡ್ತೀವಿ. ಓಕೆ, ಸೂಪರ್. ಓಕೆ, ಡಿಂಪಲ್ ಕೂಡ ಇದೆ. ಹೌದು, ಚೆನ್ನಾಗಿದೆ. ಓಕೆ, ಇದೆಲ್ಲ ನೀವೇ ಡೆಕೋರೇಷನ್ ಮಾಡಿ? ಹೌದು, ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದಾನೇ ನಿಮ್ಗೆ ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಸೊ ಇದು ನಾವು 5000 ಆಗ್ಲಿ 10,000 ಆಗ್ಲಿ ಆ ರೀತಿ ಚಾರ್ಜ್ ಮಾಡೋದಿಲ್ಲ. ಜಸ್ಟ್ ನಿಮ್ಗೆ 2600 ಇದು ಮೊಗ್ಗು ಲಕ್ಷ್ಮಿ. ಇದು ಕೂಡ ತೆಂಗಿನಕಾಯಿ ಇಟ್ಕೊಳ್ಬಹುದು. ಮೊಗ್ಗು ಕೂಡ ಸೇಮ್ ಒರಿಜಿನಾಲಿಟಿ ಲುಕ್ ಕೊಟ್ಟಿರ್ತೀವಿ. ಹೌದು ಅಲ್ವಾ? ಫೇಸ್ ಇರುತ್ತೆ. ತೆಂಗಿನಕಾಯಿ ಇಡೋದಕ್ಕೂ ತುಂಬಾ ಡೀಪ್ ಆಗಿ ತೆಂಗಿನಕಾಯಿ ಇಡ್ಬೋದು. ಸೊ ಇದು 2600. ಓಕೆ ಮ್ಯಾಮ್. ಓಕೆ ಓಕೆ, ಇದು ಗಂಟು ಗೌರಿ. ಸೊ ಈ ಟ್ಯೂಬ್ ನ ನೀವು ಚೊಂಬಲ್ ಹಂಗೆ ಇಡ್ಬೋದು. ಗಂಟು ಗೌರಿ 1750. 1750 ಆಗುತ್ತೆ. ಓಕೆ ಮ್ಯಾಮ್. ಈ ರೀತಿ ತುಂಬಾ ಫೇಸಸ್ ಇರುತ್ತೆ. ನಾನು ಒಂದೊಂದು ಡಿಸ್ಕ್ರೈಬ್ ಮಾಡಕ್ ಆಗೋದಿಲ್ಲ. ನೀವು ಇಲ್ಲೇ ಸ್ಟೋರ್ ಬಂದಾಗ ಎಲ್ಲಾ ತರ ನೋಡ್ಬೋದು. ಸೊ ಇಲ್ಲಿ ಇಟ್ಟಿರುವಂತ ಪ್ರತಿಯೊಂದು ಮುಖದಲ್ಲಿ ಮತ್ತೆ ಏನು ಶೋಲ್ಡರ್ ಇರೋದಂತ ಆಫ್ ಗೌರಿಯಲ್ಲೂ ಕೂಡ ಆಫ್ ಲಕ್ಷ್ಮಿ ಅಲ್ಲ, ಆಫ್ ಲಕ್ಷ್ಮಿ. ಸೊ ಎಲ್ಲದರಲ್ಲೂ ನಮಗೆ ಕ್ವಾಂಟಿಟಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ.
ಸೊ ಬಲ್ಕ್ ಬಯರ್ಸ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ರಿಟೇಲ್ ಕೂಡ ಇದೆ, ಹೋಲ್ಸೇಲ್ ಕೂಡ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಪ್ರತಿಯೊಂದು ಫೇಸಸ್ ಕೂಡ ತುಂಬಾ ನೀಟಾಗಿ ಬ್ಯೂಟಿಫುಲ್ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫೇಸಸ್ ಎಲ್ಲ. ಇದೆಲ್ಲ ಮುಖವಾಡ ಹಾಕಿ ಡೆಕೋರೇಷನ್ ಮಾಡಿರೋದಲ್ಲ. ಓಕೆ ಮ್ಯಾಮ್, ಸರಿ. ನೆಕ್ಸ್ಟ್ ಆಮೇಲೆ ಮೇಲೆ ಆರ್ಚ್ ಇರುತ್ತೆ, ಆಫ್ ಬಾಡಿನೂ ನಮ್ದೇ ಇರುತ್ತೆ. ನಾವ್ ಸುಮ್ನೆ ಕೆಳಗಡೆ ಸೀರೆ ನೆರಿಗೆ ಇಟ್ಕೊಂಡು ತೋರ್ಸಿದ್ರೆ ಸಾಕದ ಅಷ್ಟೇ, ಬರೀ ರೆಡಿ ಟು ಬಾಡಿ ಇರುತ್ತೆ. ಫೇಸ್ ನಾವ್ ಹಂಗೆ ಇಡೋದು. ಅದಕ್ಕೆ ಸರಿಯಾಗಿ ಆರ್ಚ್, ಫೋಲ್ಡೇಬಲ್ ಆರ್ಚ್ ಬರುತ್ತೆ ಅದು. ಅಂದ್ರೆ ಡಿಟ್ಯಾಚ್ ಮಾಡ್ಬೋದು, ಫ್ಲವರ್ಸ್ ನೆಲ್ಲ ಡಿಟ್ಯಾಚ್ ಮಾಡ್ಬೋದು. ಮತ್ತೆ ಬಾಡಿನೂ ಅಷ್ಟೇ ನಿಮ್ಗೆ. ಈಗ ಫೇಸ್ ಬಿಟ್ಟು ಕೆಳಗಡೆ ಸೀರೆ ಬಿಟ್ಟು ಸೇಮ್ ಬಾಡಿ ಜುವೆಲ್ಸ್ ಬಿಟ್ಟು, ಜುವೆಲ್ಸ್ ಅಲ್ಲಿ ಒಂದು ನೆಕ್ಲೆಸ್ ಮಾತ್ರ ಬರುತ್ತೆ, ಡಾಬ್ ಇರೋದಿಲ್ಲ. ಸೊ ಇದು 2800 ಫುಲ್ ಸೆಟ್ ಬರುತ್ತೆ. ಓಕೆ ಸರಿ ಮ್ಯಾಮ್, ಅಂದ್ರೆ ಡಾಲ್ ಮಾತ್ರ. ಹಾ, ಡಾಲ್ ಮಾತ್ರ. ಓಕೆ ಸರಿ. ಇದು ಚೆನ್ನಾಗಿದೆ ನೋಡಿ, ಇದು ಬೇರೆ ತರ, ಇದು ಡಾಲೆ. ಹೌದು, ಅದು ಆಫ್ ಬಾಡಿನೇ, ಬೇರೆ ಮೆಥಡ್, ಬೇರೆ ಫೇಸ್ ಹಾಕಿದೀವಿ ಅದಕ್ಕೆ. ಸರಿ. ಮತ್ತೆ ಇದು ಭುಜ ಎಲ್ಲ ಹಾಕಿರ್ತೀವಿ, ಮತ್ತೆ ಆರ್ಚ್ ಕೊಟ್ಟಿರ್ತೀವಿ. ಹಿಂದೆ ಕೊಟ್ಟಿರೋ ಆರ್ಚ್ ಕೂಡ ಅದು ಫೋಲ್ಡೇಬಲ್. ಅದು ಹೌದು, ಫೋಲ್ಡೇಬಲ್ ಇರುತ್ತೆ, ಬಟ್ ಲಿಮಿಟೆಡ್ ಪೀಸ್ ಇರುತ್ತೆ. ಸರಿ ಮ್ಯಾಮ್. ಓಕೆ, ಲೋಟಸ್ ಅದೆಲ್ಲ ಫೋಲ್ಡ್ ಆಗುತ್ತೆ. ಓಕೆ ಸರಿ. ಹಾ, ಇದು ನೋಡಿ, ಇದೆಲ್ಲ ಆಫ್ ಬಾಡಿ ಇರುತ್ತೆ. ನೀವು ಇದ್ರ ಕೆಳಗಡೆ ನೆರಿಗೆ ಇಟ್ಕೊಂಡು ಮೇಲ್ ಫೇಸ್ ಕೂರಿಸಿದ್ರೆ ಸಾಕತ್ತೆ. ಇವಾಗ ತೋರ್ಸಿದೀನಲ್ಲ ಅಲ್ಲಿ, ಇಷ್ಟೇ ಬರುತ್ತೆ. ಒಂದು ಈ ತರ ನೆಕ್ಲೆಸ್ ಬರುತ್ತೆ. ಸೊ ಇಷ್ಟೇ ಬರುತ್ತೆ. ಇದು 2800 ಫುಲ್ ಸೆಟ್. ಓಕೆ, ಇದು ಪೀಠ ಎಲ್ಲ ಪೀಠನ ಸಮೇತ, ಪೀಠ ಸಮೇತ ಕೊಡ್ತೀರಾ? 2800. ನೋಡಿ, ಇದು ಕಾಯಿ ಇಡೋದಕ್ಕೆಲ್ಲ ಚೆನ್ನಾಗಿದೆ. ಚೊಂಬೆ ಇಟ್ಟಿದಾರಲ್ಲ? ಹೌದು, ಚೊಂಬಿಗೆ ನೀವು ಕಳಶ ಎಲ್ಲ ಹಾಕೋಬಹುದು. ಈ ತರ ಆಫ್ ಬಾಡಿ ಫುಲ್ ಸ್ಯಾರಿ ಇಟ್ಟಿದ್ದಾರೆ. ಸೊ ನಾವು ಬೇಕಾದ್ರೆ ಸ್ಯಾರಿ ಉಡಿಸ್ಕೋಬಹುದು ಅಲ್ವಾ? ಹೌದು, ನೀವು ಅದ್ರ ಮೇಲೆ ಕೂಡ ಸ್ಯಾರಿ ಉಡಿಸ್ಕೋಬಹುದು. ಓಕೆ, ಇದೆಲ್ಲ ನೋಡಿ ಸೈಜಸ್ ಅವೈಲೇಬಲ್ ಇರುತ್ತಾ? ಇದರಲ್ಲಿ ಇಲ್ಲ, ಇದರಲ್ಲಿ ಎಲ್ಲ ಒಂದೇ ಸೈಜ್ ಇರುತ್ತೆ. ಇದು ವಿಷ್ಣು ಇರುತ್ತೆ, ವಿಷ್ಣು ಬಾಡಿ ಬರುತ್ತೆ. ಇದು 3800 ಫುಲ್ ಸೆಟ್ ಆಸ್ ಇಟ್ ಇಸ್. ಓ ಸೂಪರ್, ವೆರಿ ವರ್ತ್ ಅಲ್ವಾ? ಓಕೆ, ವಾವ್, ಬ್ಯೂಟಿಫುಲ್ ಡೆಕೋರೇಷನ್ ಮ್ಯಾಮ್. ಓಕೆ, ಎಷ್ಟು ಲಕ್ಷ್ಮಿನೇ ನೀವೇ ಕೂರಿಸ್ಬಿಟ್ಟಿದೀರಾ, ಅಷ್ಟು ಚೆನ್ನಾಗಿದೆ ಮೇಡಮ್. ಇದು ಡೆಕೋರೇಷನ್ ಅನ್ನೋದಕ್ಕಿಂತ ನಾವೆಲ್ಲಾ ತರ ಡಿಸ್ಪ್ಲೇ ಕೊಟ್ಟಿದೀವಿ. ಓಕೆ, ಸೊ ಒಂದ್ ಮನೆಯಲ್ಲಿ ಒಂದ್ ಸಣ್ಣದಾಗಿದ್ದಾಗ, ಜಾಗ ಇದ್ದಾಗ ಯಾವ ರೀತಿ ಮಾಡ್ಕೋಬೇಕನ್ನೋದು ಸ್ಯಾಂಪಲ್ ಡಿಸ್ಪ್ಲೇ ಇರುತ್ತೆ. ಇಲ್ಲಿ ಏನೇನ್ ಇಟ್ಟಿದ್ರೆ ಎಲ್ಲ ನಿಮ್ಮ ಸಿಕ್ಬಿಡುತ್ತೆ. ಇದನ್ನ ನೋಡ್ಕೊಂಡೆ ಅವ್ರ ಎಲ್ಲದನ್ನು ಪರ್ಚೇಸ್ ಬೇಕಾದ್ರೆ ಮಾಡ್ಕೋಬಹುದು. ಏನೇನ್ ಇಡ್ಬೋದು, ಏನೇನ್ ಬೇಕು ಅಲ್ವಾ? ಹೌದು ಮೇಡಮ್, ಓಕೆ, ಎಲ್ಲಾನು ಇರ್ಬೋದು. ಮೇನ್ಲಿ ಏನಂದ್ರೆ ಇದು ಮಧ್ಯದಲ್ಲಿರೋ ಐಡಲ್, ಈಗ ನಾನು ಏನಕ್ಕೆ ಇಟ್ಟಿದ್ದೀನಿ ಅಂತಂದ್ರೆ ಇದು ಬೇರೆ ಕಸ್ಟಮರ್ ತಂದು ಕೊಟ್ಟಿರೋದು ಇದು. ಹೌದಾ? ಸೊ ಅವ್ರದ್ದು ನಾವು ಉಡ್ಸದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ಟ್ರಯಲ್ ಮಾಡಿದೀವಿ. ಈಗ ಅವರು ಸೀರೆ ಬೆಳ್ಳಿ ಬಿಂದಿಗೆ ತಂದ್ಕೊಟ್ಟಿದ್ದಾರೆ, ಅವರೇ ಫೇಸ್ ತಂದ್ಕೊಟ್ಟಿದ್ದಾರೆ, ಅವರೇ ಸೀರೆ ತಂದ್ಕೊಟ್ಟಿದ್ದಾರೆ, ಮತ್ತೆ ಜುವೆಲ್ಸ್ ಎಲ್ಲ ತಂದ್ಕೊಟ್ಟಿದ್ದಾರೆ. ನಾವ್ ಈ ರೀತಿ ಉಡ್ಸಿ ಕೊಡ್ತೀವಿ ಸ್ಯಾರಿನ. ಕಸ್ಟಮೈಸೇಷನ್ ಕೂಡ ಹೌದು, 1200 ರುಪೀಸ್ ಚಾರ್ಜ್ ಮಾಡ್ತೀವಿ ಉಡ್ಸ್ಕೊಡಕ್ಕೆ. ಸೊ ಅವ್ರದ್ದೇ ಎಲ್ಲ ಐಟಮ್ ಇರುತ್ತೆ. ಅವ್ರ ಹತ್ರ ಐಟಮ್ ಇಲ್ಲ ಅಂದಾಗ ನಮ್ಮ ಹತ್ರನು ಪರ್ಚೇಸ್ ಮಾಡ್ಬೋದು ಅವರು. ಬಟ್ ಎಲ್ಲರೂ ಸೇರಿ ಒಂದ್ ಕಡೆ ಇಟ್ಕೊಂಡಿದ್ರೆ ಪ್ರತಿ ವರ್ಷ ಸ್ಯಾರಿ ಮಾತ್ರ ಚೇಂಜ್ ಮಾಡ್ತಾ ಇದ್ದಾಗ ನಿಮ್ಗೆ ಅದೇ ಐಟಮ್ಸ್ ಯೂಸ್ ಆಗುತ್ತೆ. ಕಾಲು ಕೈ, ಭುಜಗಳು, ಫೇಸ್ಗಳು, ಮತ್ತೆ ಈ ರೀತಿ ಎಲ್ಲ ಅವರು ಸೆಟ್ ತಂದ್ಕೊಟ್ಟಿರೋದು ಇದು. ಇದು ಕಸ್ಟಮರ್ದು. ನಾವು ಅವ್ರನ್ನ ಇಟ್ಟು ತೋರಿಸಿದಾಗ ಅವ್ರಿಗೆ ನಾನು ತೋರಿಸ್ತಾ ಇದ್ದೀನಿ, ಇದು ನಿಮ್ ನೋಡಿ ನೀವು ಉಡ್ಸಿದ್ಮೇಲೆ ಈ ರೀತಿ ಇರುತ್ತೆ ಅಂತ. ಸೂಪರ್ ಆಗಿ ಉಡ್ಸಿದೀರಾ. ಆ ತರ ಇರುತ್ತೆ. ಮತ್ತೆ ಆನೆಗಳಿರುತ್ತೆ ಫೋಮ್ದು, ಮತ್ತೆ ಬಾಳೆ ಕಂದುಗಳಿರುತ್ತೆ, ಆರ್ಚು. ಸೊ ಈ ರೀತಿ ಕಳ್ಶಕ್ ಹಾಕೋಗೆ ಕಿರೀಟ ಇರುತ್ತೆ, 1 ಮೀಟರ್ ಹಾರ ಇರುತ್ತೆ, ಮತ್ತೆ ಫ್ರಾಕ್ಗಳಿರುತ್ತೆ. ಇದು ಡೆಕೋರೇಷನ್. ಆಮೇಲೆ ದೀಪ ಕಟ್ಟದ್ ಲಕ್ಷ್ಮೀ ನಾರಾಯಣ ಇರುತ್ತೆ, ಕೃಷ್ಣ ಪಿಲ್ಲರ್ಸ್ ಇರುತ್ತೆ. ಕೃಷ್ಣ ಪಿಲ್ಲರ್ ಅದು? ಹೌದು. ನೋಡಿ, ಈ ವರ್ಷದ್ದು ಮೇನ್ಲಿ ಹೈಲೈಟ್ ಲಕ್ಷ್ಮೀ ನಾರಾಯಣ. ಆ ಕಡೆ ಲಕ್ಷ್ಮೀ ನಾರಾಯಣ. ಇದು ದೀಪಗಳಿಗೂ ಕಟ್ಟಬಹುದು, ಪೂಜೆ ಮಾಡೋರ್ಗೂ ಆಗತ್ತೆ, ಶೋ ಆಗೂ ಇಡ್ಬೋದು. ಆರ್ಚಲ್ಲಿ ಆರ್ಚು ಸಪರೇಟ್ ರೇಟ್ ಇರುತ್ತೆ. ನೋಡಿ, ಈ ವರ್ಷ ಡೈಲಿಯಾ ತುಂಬಾ ಒರಿಜಿನಾಲಿಟಿ ಲುಕ್ ಕೊಡುತ್ತೆ, ಮತ್ತೆ ವಾಷೇಬಲ್. ಎಷ್ಟು ಒಂದ್ 100 ಟೈಮ್ಸ್ ವಾಶ್ ಮಾಡಿದ್ರು ಏನಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದು ಕೃಷ್ಣ ಅಲ್ಲ? ಹೌದು. ಕೆಳಗಡೆ ಬಾಳೆ ದಿಂಡು ಕುಚ್ಚೋ ಬಾಕ್ಸ್ಗಳು. ಇದು 9 ಸ್ಟೆಪ್ಪಿನ ದೀಪ, ಮತ್ತೆ ಡೆಕೋರೇಷನ್ ಐಟಮ್ಸ್. ಇದೆಲ್ಲ ಎಲಿಫೆಂಟ್ ಡೆಕೋರೇಷನ್ ಐಟಮ್ಸ್. ಮೇನ್ಲಿ ನಮ್ದು ಇನ್ನ ಒಂದು ಅಟ್ರಾಕ್ಷನ್ ಏನಂದ್ರೆ, ನಾವು ಇದೇ ಸ್ಟ್ಯಾಂಡ್ ಅಲ್ಲಿ ಆ ಸೀರೆನ ಉಡ್ಸಿರೋದು. ಈ ಸ್ಟ್ಯಾಂಡ್ ನೋಡಕ್ಕೆ ಮಾರ್ಕೆಟ್ ಅಲ್ಲಿ ಸಿಕ್ಕದಂಗೆ ಇರುತ್ತೆ, ಬಟ್ ಆ ರೀತಿ ಇರಲ್ಲ. ಇದು ಪೌಡರ್ ಕೋಟೆಡ್ ಇರುತ್ತೆ. ಯಾವ್ದೇ ಒಂದು ಮುಳ್ಳಾಗ್ಲಿ ಫಿನಿಶಿಂಗ್ ಇಲ್ಲ ಅಂದ್ರೆ ಸೀರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇದು ತುಂಬಾ ನೈಸ್ ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಆಗಿರುತ್ತೆ.
ಪೌಡರ್ ಕೋಟೆಡ್ ಅಲ್ಲಿ ಇರುತ್ತೆ ಇದು. ಹೌದು. ಸೊ ಇದಕ್ಕೆ ನಾವು ಬೆಳ್ಳಿ ಬಿಂದಿಗೆ ಏನ್ ಹಾಕ್ಬಿಟ್ಟು ಈ ತರ ಕಟ್ಕೊಂಡು ಹೈಟ್ ಬೇಕಂದ್ರೆ ಸ್ಟೂಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟೂಲ್ ಹಾಕೊಂಡು ಒಂದು ಶೇಪ್ ಅಲ್ಲಿ ಬರೋಂಗೆ ಮಾಡಿದೀವಿ ಇದನ್ನ. ಮೇನ್ಲಿ ಶೇಪ್ ಇರುತ್ತೆ, ಇದು ಉಡ್ಸೋರ್ಗ್ ಮಾತ್ರ ಗೊತ್ತಾಗುತ್ತೆ. ಸುಮ್ನೆ ನೋಡೋರ್ಗೆ ಮಾರ್ಕೆಟ್ ಅಲ್ಲೂ ಇದೇ ತರ ಸಿಗುತ್ತಲ್ಲ ಅನ್ಸುತ್ತೆ, ಆ ತರ ಇರಲ್ಲ ಇದು. ಇದಕ್ಕೆ ಒಂದು ಶೇಪ್ ಕೊಟ್ಟಿರ್ತೀವಿ, ಕೆಳಗಡೆ ಬಾಡಿ ಯಾವ್ ಬರ್ಬೇಕು, ಸೊಂಟ ಯಾವ ರೀತಿ ಇರ್ಬೇಕು ಅಂತ, ಅದೇ ರೀತಿ ಇದು ಸ್ಟ್ರಕ್ಚರ್ ಆಗಿರುತ್ತೆ. ಇಲ್ಲಿ ಇದು ಕೊಡಪಾನ ಇಡೋದೇನಲ್ವಾ? ಇಲ್ಲ, ಇಲ್ಲಿ ಕೊಡಪಾನ ಇಡೋದು ಇಲ್ಲಿ ಈ ರೀತಿ ಬಿಂದಿಗೆಗಳು ನಾವು ಇಟ್ಟಿದೀವಿ ನೋಡಿ, ಒಂದು ಆ ರೀತಿ ಇಡೋದು. ಓಕೆ. ಇಟ್ಬಿಟ್ಟು ನಾವಲ್ಲಿ ನಾವ್ ಅದಕ್ಕೆ ಅದೇ ರೀತಿ ಇವಾಗ ತೋರ್ಸಿರೋ ತರ ಸೀರೆ ಉಡ್ಸೋದು. ಸೀರೆ ಉಡ್ಸೋದು ನಾವ್ ಯಾವ ರೀತಿ ನಮ್ಮ ಹತ್ರ ಸ್ಟ್ಯಾಂಡ್ ತಗೊಂಡಾಗ ಯಾವ ರೀತಿ ಸೀರೆ ಉಡ್ಸೋದು ಅಂತ ಅಂದ್ರೆ, ನೀವು ಕೊಟ್ಟಿರೋ ಡಿಸ್ಕ್ರಿಪ್ಷನ್, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾವ್ ಅದು ಲಿಂಕ್ ಇರುತ್ತೆ, ನಮ್ಮ MS ಕ್ರಿಯೇಷನ್ಸ್ ದ ಒಂದು ಫಾಲೋ ಲಿಂಕ್ ಇರುತ್ತೆ. ನೀವು ಅದನ್ನ ನೋಡಿದಾಗ ನಿಮ್ಗೆ ಯಾವ ರೀತಿ ಸೀರೆ ಉಡ್ಸ್ಬೇಕು ಅನ್ನೋದು ಕೂಡ ನಾನು ವಿಡಿಯೋ ಕೊಟ್ಟಿರ್ತೀನಿ. ಅವಾಗ ಜನಗಳಿಗೆ ತುಂಬಾ ಈಸಿ ಆಗುತ್ತೆ ಯಾವ ರೀತಿ ಉಡ್ಸ್ಬೇಕು ಅನ್ನೋದು, ಅಸೆಂಬಲ್ ಯಾವ ರೀತಿ ಮಾಡ್ಬೇಕು ಅನ್ನೋದು. ಈ ಕಲ್ಚರ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ನೋಡಿದ್ರ, ಕೆಳಗಡೆ ಹಾಕಿರೋ ಫ್ರಾಕ್ ಆಗ್ಲಿ, ಮೇಲ್ಗಡೆ ಹಾಕಿರೋ ಕಿರೀಟ ಆಗ್ಲಿ, ಈ ಲಕ್ಷ್ಮೀ ನಾರಾಯಣ ದೀಪ ಕಟ್ಟಿರೋದಾಗ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಹೈಲೈಟ್ ಆಗಿ ಕೂಡ ಕಾಣುತ್ತೆ, ಖುಷಿ ಆಗತ್ತೆ ನೋಡೋದು. ಇದೆಲ್ಲ ಲಕ್ಷ್ಮೀನಾರಾಯಣ ಸಿಟ್ಟಿಂಗ್ ಲಕ್ಷ್ಮೀನಾರಾಯಣ. ತುಳಸಿ ಹಾಕಿದ್ದಾರೆ ನೋಡಿ, ತುಳಸಿ ತರನೇ ಫೀಲ್ ಆಗ್ತಾ ಇದೆ. ಸಣ್ಣ ಸಣ್ಣ ಲಕ್ಷ್ಮೀನಾರಾಯಣ ಬಹಳ ಚೆನ್ನಾಗಿದೆ. ಇದು ಹೆಡ್ ಇರೋದಿಲ್ಲ, ಹಂಗೂ ಕೇಳ್ತಾರೆ ದೀಪಗಳಿಗೆಲ್ಲ ಕಟ್ಟಬಹುದು ಅಂತ. ದೀಪನೇ ಮೇಲಿರುತ್ತೆ ಹೆಡ್ ಆಗಿ, ಇದು ಬಾಡಿ ಇರುತ್ತೆ. ಸೊ ಇನ್ನ ಮೇಲೆಲ್ಲ ಪೀಕಾಕ್ಸ್, ಫೈಬರ್ ಪೀಕಾಕ್ ಗೆ ಫೆದರ್ಸ್ ಬಂದಿರತ್ತೆ, ಎಲ್ಲ ಫೈಬರ್ ಪೀಕಾಕ್. ನೈಸ್. ಫೈಬರ್ ಇದೆಲ್ಲ ಹೌದು, ಫೈಬರ್ ಇರುತ್ತೆ, ಫೋಮ್ ಇರುತ್ತೆ, ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಓಕೆ, ಇದೆಲ್ಲ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮೇಡಮ್ ಇದು. ಸೂಪರ್. ಓಕೆ, ಮತ್ತೆ ಅದೇ ರೀತಿ ಸ್ಟ್ಯಾಂಡಿಂಗ್ ಲಕ್ಷ್ಮೀನಾರಾಯಣ ಅಲ್ವಾ, ಹಾರ ಇಟ್ಕೊಂಡಿರೋದು, ಇವ್ರು ದೀಪ ಇಟ್ಕೊಂಡಿರೋದು, ಅವರು ಅರ್ಶಿನ ಕುಂಕುಮ ಪಾತ್ರೆ ಇಟ್ಕೊಂಡಿರೋದು, ಇವರು ಹಾರ ಇಟ್ಕೊಂಡಿರೋದು. ಸರಿ ಸರಿ. ಮೇಲೆ ಎಂಬ್ರಾಯ್ಡ್ರಿ ಪೀಕಾಕ್ಸ್ ಇರುತ್ತೆ, ಕಳಶ ರಂಗೋಲಿ ಇರುತ್ತೆ. ಇದೆಲ್ಲ 250 ಅಷ್ಟೇ ರಂಗೋಲಿ. ಇದೆಲ್ಲ 750 ಇರುತ್ತೆ ಪೇರು. ಮತ್ತೆ ಈ ಕೆಳಗಡೆ ಇರೋದೆಲ್ಲ ಲಕ್ಷ್ಮೀನಾರಾಯಣ, ಆನೆ, ಮತ್ತೆ ಲೋಟಸ್ ಇರುತ್ತೆ. ಆನೆ 1400 ರೂಪಾಯಿ ಜೋಡಿ ಇರುತ್ತೆ, ಲೋಟಸ್ 1400 ಇರುತ್ತೆ, ಅದು ಕೂಡ ಫೈಬರ್. ಇದೆಲ್ಲ ಫೋಲ್ಡಬಲ್, ಹಿಂಗೆ ಇಟ್ಕೋಬೇಕು? ಫೋಲ್ಡೇಬಲ್ ಇಲ್ಲ, ಹಾಗೆ. ಓಕೆ, ಇದೆಲ್ಲ ಫೈಬರ್ ಇದೆ ನೋಡಿ, ಎಲ್ಲ ಫೈಬರ್ ಇರುತ್ತೆ. ಇನ್ನು ಕೆಳಗಡೆ ಇರೋದೆಲ್ಲ ಐರನ್ ದೀಪಗಳು ಫುಲ್ಲು, ಅದೆಲ್ಲ ಫೋಮು. ಇದೆಲ್ಲ ಹೀಗೆ ಇಟ್ಕೋಬೇಕಾ? ಹೌದು, ಹಾಗೆ ಇಟ್ಕೋಬೇಕು. ಚೆನ್ನಾಗಿದೆ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ಐರನ್ ದೀಪಗಳು, ಸ್ಟೆಪ್ಸ್ ದೀಪ. ಹಾ, ಸ್ಟೆಪ್ ದೀಪ ಎಲ್ಲ ಪಿಕಾಕ್ ಇರೋದೇನಾ? ಹಾ. ಓಕೆ, ವಾವ್, ಇದು ತುಂಬಾ ಚೆನ್ನಾಗಿದೆಲ್ಲ. ಗಣಪತಿದು. ಹಾ, ಇದೆಲ್ಲ ಬಾಳೆ ಕಂದು ಹಿಡೋ ಪಿಲ್ಲರ್ಸ್, ಫೈಬರ್ ಪಿಲ್ಲರ್. ಇದು 1500 ರೂಪಾಯಿ ಜೋಡಿ ಇರುತ್ತೆ. ಯಾವ್ದೇ ತರ ಇಲ್ಲಿ 4 ವೆರೈಟಿ ಇರುತ್ತೆ, 4 ವೆರೈಟಿ ಇಟ್ಟಿರ್ತೀವಿ. ಗ್ರೇ ಇದೆ, ಇದು ವುಡನ್ ಫಿನಿಶಿಂಗ್ ಇದೆ, ಇದು ಬೇರೆ ಬೇರೆ ಕೃಷ್ಣದ ಅಂತ ಹೇಳಿದ್ರಲ್ವಾ ನೀವು? ಹಾ, ಕೃಷ್ಣ. ಇದು ಆಂಟಿಕ್ ಪೀಸ್ ತರ ಏನೋ. ಹೌದು, ಚೆನ್ನಾಗಿದೆ, ಗಣಪತಿ ಹಬ್ಬಕ್ಕೂ ಯೂಸ್ ಮಾಡ್ಕೋಬಹುದು. ಹೌದು, ಮತ್ತೆ ನೋಡಿ ಅವಾಗ್ಲೇ ತೋರ್ಸಿದ್ನಲ್ಲ, ಅದನ್ನ ಈ ತರ ಮಲ್ಟಿ ಪರ್ಪಸ್ ಆಗು ಯೂಸ್ ಮಾಡ್ಬೋದು. ಸೊ ದೀಪ ಕಟ್ಟೋ ರೀತಿನೂ ಇರುತ್ತೆ, ಈ ತರ ದೀಪ ಕಟ್ಟೋದು ಸಿಗತ್ತೆ, ಈ ತರನು ಸಿಗತ್ತೆ, ಈ ತರನು ಸಿಗತ್ತೆ. ದೀಪ ಕಟ್ಟಕ್ ಚೆನ್ನಾಗಿ. ಇಲ್ಲಿ ಬಂದ್ರೆ ಯಾವ್ದು ಅವ್ರಿಗೆ ಇಷ್ಟ ಆಗದನ್ನ ನೋಡಿ, ಹ್ಯಾಂಡ್ ಪಿಕ್, ಎಲ್ಲ ಹ್ಯಾಂಡ್ ಪಿಕ್ ಇದೆ, ನೋಡ್ಕೊಂಡು ತಗೋಬಹುದು. ಒಂದೇ ರೂಫ್ ಅಲ್ಲಿ ಎಲ್ಲಾ ತರನು ಸಿಗುತ್ತೆ, ಡೆಕೋರೇಷನ್ ಇಂದ ಹಿಡಿದು ರಂಗೋಲಿವರೆಗೂ, ಬಾಗಲ್ ರಂಗೋಲಿವರೆಗೂ ಕೂಡ ಸಿಗುತ್ತೆ. ಚೆನ್ನಾಗಿದೆ. ಓಕೆ, ಇದು ಬೆಳ್ಳಿ ಮುಖವಾಡಗಳಿಗೆ ಹಾಕುವಂತದ್ದು. ಇದು ಇದ್ರಲ್ಲಿ ಮೀಡಿಯಂ, ಬೇಬಿ, ಬಿಗ್ ಅಂತ ಬರುತ್ತೆ ಸೈಜು. ನಾವು 3 ಕಟ್ಟಿಟ್ಟಿರ್ತೀವಿ, ಬೇಬಿ, ಬಿಗ್ಗು, ಇದೆಲ್ಲ 3ಕ್ಕೂ ಕಟ್ಟಿಟ್ಟಿರ್ತೇನೆ. ಸೊ ಅವ್ರ ಮನೇಲಿ ಇರೋದು ಯಾವ ತರದ್ ಬೇಕಂತಾಗ ಇಲ್ಲಿ ನೋಡಿದಾಗ ಅದನ್ನ ನಾವು ಕೊಡ್ತೀವಿ. ಯಾವ ಸೈಜ್ ಇರುತ್ತೆ ಅಂತ ಅವ್ರು ನೋಡಿದಾಗ ಅದನ್ನ ನಾವು ಪಿಕ್ ಮಾಡಿ ಕೊಡ್ತೀವಿ. ಹಾ, ಬೇಬಿ, ಮೀಡಿಯಂ, ಈ ಕಡೆ ಇರೋದು ಬಿಗ್. ಇದು ಚಂದ್ರ. ಹಾ, ಇದು ಚಂದ್ರ ನೋಡಿ, ಇದು ಈ ತರ ಇರುತ್ತೆ, ಇದು ರಿವರ್ಸೇಬಲ್ ಇರುತ್ತೆ. ಇದು ಮುಖವಾಡಗಳಿಗೆ ಹಾಕುವಂತದ್ದೇ ನೋಡಿ, ಈ ತರ ರಿವರ್ಸ್ ಇರುತ್ತೆ. ಸೊ ಇದನ್ನ ಕಾಯಿಗೂ ಕಟ್ಬೋದು, ನಾವು ಕಾಯಿಗೂ ಕಟ್ಕೋಬಹುದು, ಮತ್ತೆ ಫೇಸ್ಗೂ ಕಟ್ಕೋಬಹುದು. 3 ಸೈಜ್ಗೆ ಸಿಗತ್ತೆ ಇದು. ಸರಿ, ಓಕೆ. ಸೊ ಅದರಲ್ಲಿ ನಮಗೆ ಡಿಸೈನ್ಸ್ ಇದೆ ಅನ್ಸುತ್ತಲ್ವಾ? ಇಲ್ಲ, ಎಲ್ಲ ಒಂದೇ ಇರುತ್ತೆ, ಸೈಜಸ್ ಇರುತ್ತೆ. ಏನ್ ಡಿಸೈನ್ ಇಟ್ಟಿದ್ರೆ ಅದಕ್ಕೆ ಸೈಜಸ್ ಇರುತ್ತೆ. ಸರಿ ನೋಡಿ, ಇದು ಫ್ಲವರ್ ಆರ್ಚ್. ಓಕೆ,
ಸೊ ಇದು ಈ ತರ ಇರುತ್ತೆ. ಇದಕ್ಕೆ ಹಿಂದೆ ಐರನ್ ಸ್ಟ್ಯಾಂಡ್ ಕೊಟ್ಟಿರ್ತೀವಿ. ಇದು ತಗೊಂಡಾಗ ಮಲ್ಟಿಪರ್ಪಸ್ ಆಗುತ್ತೆ, ಮುಂದೆ ಆರ್ಚ್ ಆಗುತ್ತೆ. ಓಪನ್ ಮಾಡಿದಾಗ ಅಲ್ಲಿ ಮೇಲ್ ಹಾಕಿದೀವಿ ನೋಡಿ, ಆ ರೀತಿ ಕೂಡ ಇಟ್ಕೊಳ್ಬಹುದು. ಈ ತರ ಓಪನ್ ಮಾಡಿ ಸ್ಕ್ರೀನ್ ಗೆ ಮೇಲ್ ಕೂಡ ಹಾಕ್ಬಹುದು. ಮತ್ತೆ ಇದು ಹಿಂದೆಗಡೆ ಇರೋ ಸ್ಟ್ಯಾಂಡ್ ನ ನೀವು ಇನ್ನೊಂದು ವರ್ಷದಲ್ಲಿ ಒರಿಜಿನಲ್ ಫ್ಲವರ್ಸ್ ಹಾಕೋಬಹುದು. ಐರನ್ ಸ್ಟ್ಯಾಂಡ್ ಬರುತ್ತೆ. ಸೊ ಇದು ಮಲ್ಟಿಪರ್ಪಸ್ ಆರ್ಚ್ ಬರುತ್ತೆ. ಇದು ಐರನ್ ಸ್ಟ್ಯಾಂಡ್ ಇದೆ, ಐರನ್ ಸ್ಟ್ಯಾಂಡ್ ಇರುತ್ತೆ. 2500 rupees ಆಗುತ್ತೆ. ಇದು ಫೋಮ್ ಹಾಕೊಂಡು ನಾವು ಒರಿಜಿನಲ್ ಫ್ಲವರ್ಸ್ ಹಾಕೋಬಹುದು, ಇದಕ್ಕೂ ಹಾಕ್ಬಹುದು. ಸೊ ಅದೇ ರೀತಿ ಮತ್ತೆ ನಾವ್ ಅಲ್ಲಿ ತೋರಿಸಿದ ಅದೇ ತರ ಬಾಡಿ ಇಟ್ಟಿರ್ತೀವಿ. ಸೊ ಅಲ್ಲೂ ಡಿಸ್ಪ್ಲೇ ಮಾಡಿದೀನಿ ನೋಡಿ ಬಾಡಿ. ಸೀರೆ ಉಡ್ಸಿದ್ರೆ ಈ ರೀತಿ ಸೀರೆ ಉಡ್ಸಿ ನಾವ್ ಇಟ್ಟಾಗ ಈ ರೀತಿ ಕಾಣಿಸುತ್ತೆ. ಇದು 1300 ರೂಪಾಯಿ ಆಗುತ್ತೆ. ಚೆನ್ನಾಗಿದೆ. ಈ ಆರ್ಚ್ ಒಟ್ಟು ಆರ್ಚ್ ಇದೆ. ಇದು ಮ್ಯಾಮ್ ಸ್ಟ್ಯಾಂಡ್ ಅದಕ್ಕೆ ನಾನು ಹೈಟ್ ಬರ್ಬೇಕಂತ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ನೀವ್ ಎಷ್ಟು ಹೈಟ್ ನಾವು ಐಡಲ್ ಬಂದಾಗ ಅಷ್ಟು ಹೈಟ್ ತಗೋಬಹುದು ಅದನ್ನ. ಆರ್ಚ್ ಮಾಡ್ಕೋಬಹುದು. ಓಕೆ ಸರಿ ನೋಡಿ, ಈ ವರ್ಷದ್ದು ತುಂಬಾ ಹೈಲೈಟ್ ಆಗಿರೋದು ಅಂದ್ರೆ ನಮ್ದು ಹ್ಯಾಂಡ್ಸ್ ಲೆಗ್ಸ್ ನೋಡಿ, ಈ ರೀತಿ ಫೋಲ್ಡೇಬಲ್ ಬರುತ್ತೆ. ಸೊ ನಾವು ಇದನ್ನ ತುಂಬಾನೇ ಅಂದ್ರೆ ಒರಿಜಿನಲ್ ಆಗಿ ಅಂದ್ರೆ ನಾವೇ ಕುತ್ಕೊಂಡು 10 ಜನ ಟೆಸ್ಟಿಂಗ್ ಹೋಗುತ್ತೆ. ಒಂದಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಟೆಸ್ಟಿಂಗ್ ಮಾಡಿ ತುಂಬಾ ಕರೆಕ್ಟ್ ಆಗಿರೋ ಇದಕ್ಕೆ ಅವ್ರ ಹತ್ರನೇ ಮಾಡ್ಸಿರ್ತೀವಿ. ಬಟ್ ಈಗೆಲ್ಲ ತುಂಬಾ ಏನಾಗ್ಬಿಟ್ಟಿದೆ, ಇದನ್ನೇ ಕಾಪಿ ಮಾಡ್ಬಿಟ್ಟಿದ್ದಾರೆ. ಕಾಪಿ ಮಾಡ್ಬಿಟ್ಟು ಹೆಂಗಂದ್ರೆ ಹಂಗ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂನೇ ಕೆಡಿಸ್ಬಿಟ್ಟಿದ್ದಾರೆ. ಸೊ ತಗೊಂಡಿರೋರೆಲ್ಲ ಇದು ಈ ತರ ಬರುತ್ತೆ, ಈ ತರದಾದ್ರೆ ಬೇಡ ಅಂತಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಕಾಪಿ ಮಾಡೋರ್ಗೆ ಯಾವ್ದು ಒಂದು ಸೈಜ್ಗೆ ತಕ್ಕಂತೆ ಕೊಟ್ರೆ ಗೊತ್ತಿರೋದಿಲ್ಲ. ಸುಮ್ನೆ ಕಾಪಿ ಮಾಡಿರ್ತಾರೆ. ಅದು ಎಲ್ಲಿಗ್ ಬರುತ್ತೆ, ಎಲ್ಲಿ ಕೂರ್ಸಿದ್ರೆ ಎಲ್ಲಿ ಕುತ್ಕೊಳ್ಳುತ್ತೆ ಅನ್ನೋದು ಗೊತ್ತಿರಲ್ಲ. ಬ್ಯಾಕ್ ಹ್ಯಾಂಡ್ ಎಲ್ಲಂದ್ರೆ ಅಲ್ಲಿ ಸಿಕ್ಸಿರ್ತಾರೆ. ಆ ತರ ಬರುತ್ತೆ. ಇದನ್ನ ನಾವು ಒಂದು ಪ್ರತಿಯೊಂದನ್ನು ನಾವು ಸೀರೆ ಉಡ್ಸ್ಬಿಟ್ಟು ನೋಡ್ಬಿಟ್ಟು ಎಲ್ಲಿಗ್ ಬಂದ್ರೆ ಹಾಕ್ಬೇಕನ್ನೋದು ಆ ತರ ನೋಡ್ಕೊಂಡು ಒಂದು ಮೆಜರ್ಮೆಂಟ್ ಪ್ರಕಾರ ಮಾಡಿರ್ತೀವಿ ಇದನ್ನ. ನೋಡಿ, ಇದು ಡಿಟಾಚಬಲ್ ಆಗಿರತ್ತೆ. ಲೆಗ್ ಹ್ಯಾಂಡ್ಸ್ ಡಿಟಾಚಬಲ್ ಆಗಿರತ್ತೆ. ಬೇಕಾದ್ರೆ ಹಾಕೋಬಹುದು. ಇದನ್ನ ಏನ್ ಮಾಡ್ತಾರೆ, ಕೆಲವರು ಇಲ್ಲಿ ಹಾಕಿರ್ತಾರೆ, ಕೆಲವರು ಇಲ್ಲಿ ಹಾಕಿರ್ತಾರೆ, ಕೆಲವರು ಇಲ್ಲಿ ಹಾಕಿರ್ತಾರೆ. ಅದನ್ನ ಉಡ್ಸೋರ್ಗೂ ಬರೋದಿಲ್ಲ. ನಮ್ದು ಆ ರೀತಿ ಇಲ್ಲ, ಕರೆಕ್ಟ್ ಆಗಿ ಕುತ್ಕೊಳತ್ತೆ ನೋಡಿ ಈ ರೀತಿ. ಈ ತರ ಇದು ನಮ್ದು ಮೇನ್ ಅಟ್ರಾಕ್ಷನ್ ಆಫ್ ಹ್ಯಾಂಡ್ಸ್ ಲೆಗ್ಸ್ MS ಕ್ರಿಯೇಷನ್ ಇಂದ. ಸೂಪರ್. ಓಕೆ, ಇದು ಕೂಡ ಕ್ಯಾಂಡಲ್ ಲೈಟ್. ಕ್ಯಾಂಡಲ್ ಲೈಟ್ ನೋಡಿ, ಇದು ಕ್ಯಾಂಡಲ್ ಲೈಟ್ಸ್. ನಾವ್ ಈ ರೀತಿ ಆನ್ ಮಾಡಿದಾಗ ಅದು ಇದು ಶೇಕ್ ಆಗತ್ತೆ. ಗೊತ್ತಾಯ್ತು ನೋಡಿ, ಅವಾಗ ರಿಯಲ್ ಲುಕ್ ಬರುತ್ತೆ. ಇದು ಗಾಳಿಗೆ ಶೇಕ್ ಆಗತ್ತೆ. ಚೆನ್ನಾಗಿದೆ, ರಿಯಲ್ ಲುಕ್ ತರ ಇರುತ್ತೆ. ಸೊ ಈ ತರ ಕೂಡ ಅವೈಲೇಬಲ್. ಡೆಕೋರೇಷನ್ ಐಟಮ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಇದು ಪಿಲ್ಲೋಸ್. ಈ ಪಿಲ್ಲೋಲು 3 ಸೈಜ್ ಇರುತ್ತೆ, ಮೀಡಿಯಮ್, ಬೇಬಿ, ಬಿಗ್. ಸೊ ಆತರ ಕೇಳಿದವ್ರಿಗೆ ಪೀಠ ಇಲ್ಲಾಂದ್ರೆ ಅವ್ರ ಮನೇಲಿ ಇಟ್ಕೊಳ್ತೀವಿ ಅಂದ್ರೆ 3 ತರ ಪಿಲ್ಲರ್ ಸಿಗುತ್ತೆ. ಇದು ಹಾಗೆ ಬ್ಯಾಕ್ ಡ್ರಾಪ್ಸ್ ಇರುತ್ತೆ ಹಿಂದೆ ನೋಡಿ. ಇದು 7x7 ಇರುತ್ತೆ ಬ್ಯಾಕ್ ಡ್ರಾಪ್ಸ್. ಈ ತರ ಒಂದ್ ಡಿಸೈನ್ ಇರುತ್ತೆ. ಆ ಪಕ್ಕದಲ್ಲಿ ಇರಲ್ಲ, ಅದು ಒಂದ್ ಡಿಸೈನ್ ಇರುತ್ತೆ. ಇದ್ರಲ್ಲಿ LED ನೂ ಇರುತ್ತೆ. ನೀವು ಡೀಪ್ ಆಗಿ ಅಬ್ಸರ್ವ್ ಬೇಕಂದ್ರೆ ಲೈಟ್ಸ್ ಎಲ್ಲ ಇರುವಾಗ ನಿಮ್ಗೆ ಕಾಣಿಸಲ್ಲ. ಸೊ LED ನೂ ಇರುತ್ತೆ ನೋಡಿ. ಸೂಪರ್ ಅಲ್ಲ, ಚೆನ್ನಾಗಿ ಕಾಣುತ್ತೆ. ಅದೊಂಥರ 7x7 ಸೈಜ್. ಇಲ್ಲ, ಸ್ಟ್ಯಾಂಡರ್ಡ್ ಸೈಜ್ 7x7 ಇದು. ಚೆನ್ನಾಗಿದೆ ಬ್ಯಾಕ್ ಡ್ರಾಪ್ ಕೂಡ. ಸೊ ಇದೆಲ್ಲ ಬಂದ್ಬಿಟ್ಟು ಡೆಕೋರೇಷನ್ ಐಟಮ್. ಇದೆಲ್ಲ ಡೆಕೋರೇಷನ್ ಕೈ ತಿಲ್ಕ. ಇದಮ್ಮ ತೆಂಗಿನಕಾಯಿಗೆ ಹಾಕೋದಾ ಇದು? ತೆಂಗಿನಕಾಯಿ ಹಾಕೋತೀವಿ. ಓಕೆ ಸರಿ. ತೆಂಗಿನಕಾಯಿ ತಿಲ್ಕ, ಮತ್ತೆ ಕಳಶದ ಕಡ್ಡಿ, ಕಳಶದ ಕಂಬಿ, ಮತ್ತೆ ದೀಪಗಳಿಗೆ ಕಟ್ಟೋದು. ಇದು ಒಂಥರ ದೀಪಗಳಿಗೆ ಕಟ್ಟೋದು. ಆಮೇಲೆ ಡೆಕೋರೇಷನ್ ಪರ್ಪಸ್ ಆನೆಗಳು ಅಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ, ಈ ತರ ಬರುತ್ತೆ. ಇದಕ್ಕೆ ಲೈಟು ಇರುತ್ತೆ. ಈ ತರ ಬರುತ್ತೆ. ಇದು 12 ಇರುತ್ತೆ ಒಂದ್ ಬಾಕ್ಸ್ ಅಲ್ಲಿ. ಈ ತರ 12 ಲೈಟು ಇರುತ್ತೆ. ಸೊ 680 rupees ಒಂದ್ ಬಾಕ್ಸ್ ಆಗುತ್ತೆ. 680 rupees. ದೀಪಗಳಿಗೆ ಕಟ್ಟೋದು ಡ್ರಾಪ್ಸ್ ಇದು. ಮತ್ತೆ ಅಲ್ಲೇ 3 ಸೈಜ್ ತೋರ್ಸದ್ನಲ್ಲ ನಿಮ್ಗೆ, ಕ್ಯಾಪ್ಸ್, ಫೇಸಸ್ ಕ್ಯಾಪ್ಸ್ ಇದು ಹೇಳಿದ್ರಲ್ಲ. ಆ ತರ ದಂಡೆ ಇರೋದು. ಓಕೆ ಸರಿ. ಇದು ಸೂಪರ್ ಆಗಿ ಇದೆ. ಒಂದ್ ಸಣ್ಣ ಸೆಟಪ್ ಇರುತ್ತೆ. ಯಾಕಂದ್ರೆ ಯಾವ ರೀತಿ ಇಟ್ಕೊಳ್ಬಹುದು ಮನೇಲಿ ಅನ್ನೋದು ಅಂದಾಜ್ ಮೇಲೆ ಅಂತ ನಾವು ಮಾಡಿರ್ತೀವಿ. ಇದು ವಿಲೇಜಲ್ಲೇ ಬ್ಯಾಕ್ ಡ್ರಾಪ್. ವಿಲೇಜಲ್ಲೇ ಬ್ಯಾಕ್ ಡ್ರಾಪ್ ವಿತ್ ಸುಕನ್ ರಾಜ ಬ್ಯಾಕ್ ಡ್ರಾಪ್, ಈ 2 ಸೇರಿ 6,500 ಬರುತ್ತೆ. ಇದು 7x4 ಇರುತ್ತೆ ವಿಲೇಜಲ್ಲಿದು. ಇದು ಅದಕ್ಕೆ ಸೂಟೇಬಲ್ ಇರುತ್ತೆ. ಅದೇ ರೀತಿ ಲಕ್ಷ್ಮೀ ನಾರಾಯಣ ಆಫ್ ಬಾಡಿಗಳಿದು. ವಾಷಬಲ್ ಇರುತ್ತೆ. ಇದು ಲಕ್ಷ್ಮೀ ನಾರಾಯಣ ಆಫ್ ಬಾಡಿ ಪಿಲ್ಲರ್ಸ್, ಅದಕ್ಕೆ ಕೊಟ್ಟಿರೋ ಡೆಕೋರೇಷನ್ಸ್, ಮತ್ತೆ ಸೈಡ್ ಪೀಕಾಕ್ಸ್,
ಆಮೇಲೆ ಇದು ಅಷ್ಟೇ ಒಂದು ಮೈನ್ ಅಟ್ರಾಕ್ಷನ್ ಅಂದ್ರೆ ಬಾಳೆ ಗಿಡ ಮತ್ತೆ ಬಾಳೆಹಣ್ಣು ಮತ್ತೆ ಪಿಲ್ಲರ್ ಇದಿಷ್ಟು ಸೇರಿ 3200 ಜೋಡಿ. ಓ ಸೂಪರ್ ಅಲ್ಲ. ಹೌದು. ಜೋಡಿ ಅದು. ಜೋಡಿ ಇದು ಡಿಟ್ಯಾಚಬಲ್ ಇರುತ್ತೆ. ಫಾರಿನ್ ಗೆ ಕಳ್ಸೋರ್ಗೆಲ್ಲ ತುಂಬಾ ಈಸಿ ಆಗುತ್ತೆ ಇದು. ಚೆನ್ನಾಗಿದೆ. ಅದೇ ತರ ದೀಪಗಳು ಕಟ್ಟೋದು, ಲೋಟಸ್, ಫ್ಲವರ್ ವಾಸಸ್, ಸೊ ಎಲ್ಲ ಸರ ಇರುತ್ತೆ. ಇದೆಲ್ಲ ಬ್ಯಾಕ್ ಡ್ರಾಪ್ ಬಾರ್ಡರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಇದೇ ರೀತಿ. ಇದು ಸೆಪರೇಟ್ ಬಾರ್ಡರ್. ಹೌದು, ಬಾರ್ಡರ್. ಓ ಇದನ್ನ ನಾವು ತಗೊಂಡು ಸ್ಟಿಕ್ ಮಾಡ್ಕೋಬಹುದು, ಹಂಗೆ ಸ್ಟಿಕ್ ಮಾಡ್ಕೊಳ್ಬಹುದು, ಹಂಗೆ ಆದ್ರೂ ಇಡಬಹುದು. ಓ ಸೂಪರ್ ಅಲ್ಲ. ಓಕೆ, ಇದು ಪಿಲ್ಲೋ ಇಟ್ಟಿದ್ದಾರೆ ನೋಡಿ, ಇದು ಪಿಲ್ಲೋಗೆ ಇದ್ದಾರೆ. ಹಾ, ಪಿಲ್ಲೋಗ್ ಹಾಕೋದು. ಒಂದು ಐಡಿಯಾ ಬಂದ್ಬಿಡುತ್ತೆ ತಗೊಳಕ್ಕೂ ಚೆನ್ನಾಗಿಲ್ವಾ. ಓಕೆ, ಇದೆಲ್ಲ ಇದು ಇನ್ನೊಂದ್ ತರ ಸೆಟಪ್. ಇದು ಕೂಡ ಕಸ್ಟಮರ್ ಸೀರೆನೆ. ನಾನ್ ನಿಮ್ಗೆ ಇಟ್ಟಾಗ ಯಾವ ರೀತಿ ಬರುತ್ತೆ ಅಂತ ಒಂದು ತೋರ್ಸಿದೀವಿ. ಇದು ಕಸ್ಟಮರ್ ತಂದ್ಕೊಟ್ಟಿರೋ ಸೀರೆ ನೋಡಿ. ಅವ್ರಿಗೆ ಯಾವ ಕಾಂಬಿನೇಷನ್ ಬೇಕೋ ಆ ತರ ತಂದ್ಕೊಟ್ಟಿರ್ತಾರೆ. ಬ್ಲೌಸ್ ಅವ್ರು ಏನ್ ತಂದ್ಕೊಟ್ಟಿದ್ರೆ ಅದನ್ನೇ ಹಾಕಿರ್ತೀವಿ. ಸೊ ನಮ್ಗೆ ಇದೇ ಕಾಂಬಿನೇಷನ್ ಬೇಕಂದ್ರೆ ಅವ್ರು ಕರೆಕ್ಟ್ ಆಗಿ ತಂದ್ಕೊಡ್ಬೇಕಾಗತ್ತೆ. ಅವ್ರು ಕಾಲ್ಗಳಿಗೆ ಅವ್ರು ಕೊಟ್ಟಿರೋ ಬ್ಲೌಸ್ ನೇ ನಾವು ಹಾಕಿರ್ತೀವಿ. ಆ ತರ ಬೆಳ್ಳಿ ಬಿಂದಿಗೆಗೆ, ಈ ತರ ಸ್ಟೀಲ್ ಬಿಂದಿಗೆಗೆ ಅವ್ರು ತಂದ್ಕೊಟ್ಟಿರ್ತಾರೆ. ಇದು ಅವ್ರದ್ದು ಸೀರೆ ತಂದ್ಕೊಟ್ಟಿರೋರ್ದು ನಾ ತೋರಿಸ್ತಿದೀನಿ. ಇದು ಆರ್ಚ್, ಮಾಮೂಲಿ ಬ್ಯಾಕ್ ಡ್ರಾಪ್ಸ್, ಈ ತರ ಸ್ಟಿಕ್ಕರ್ಸ್, ಮತ್ತೆ ಡೋರ್ ಸೆಟ್ಸ್. ಪ್ರಭಾವಳಿ 500, 700 ಸೈಜ್ ಅಲ್ಲಿ ಇರುತ್ತೆ. ಇದು ಡೋರ್ಗೆ ಅಲ್ವಾ? ಡೋರ್ ಫ್ಲವರ್ಸ್ ಎಷ್ಟು ದಪ್ಪ ಇದೆ ನೋಡಿ. ಇದು ಚೆನ್ನಾಗಿದೆ. ಇದು 6 ಇಂಚ್ ಡಯಾ ಇರುತ್ತೆ. ಹೌದಾ? ಓಕೆ. ಇದೆಲ್ಲ ಆರ್ಚ್ಗಳಲ್ವಾ? ಹಾ, ಆರ್ಚ್ಗಳು. ಓಕೆ, ಹೇಳಿ ಮಮ್ಮಿ. ನೋಡಿ, ಇದು ಬ್ಯಾಕ್ ಡ್ರಾಪ್. ಇದು ಅಷ್ಟೇ 7x7 ಡಬಲ್ ಇರುತ್ತೆ. LED ಇರುತ್ತೆ ಇದರಲ್ಲಿ. ಅದೇ ತರ ಆರ್ಚು ನೋಡಿ, ಬನಾನಾ ಬಾಕ್ಸ್ ಇರುತ್ತೆ. ಇದು ಅಷ್ಟೇ ಪೌಡರ್ ಕೋಟ್ ಇರುತ್ತೆ. ಒಳ್ಳೆ ಫಿನಿಶಿಂಗ್ ಇರುತ್ತೆ. ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಇರುತ್ತೆ. 350 ರೂಪಾಯಿ ಜೋಡಿ. ಬನಾನಾ ಚುಚ್ಚೋದು. ಅದೇ ರೀತಿ ಇನ್ನೊಂದಿರುತ್ತೆ ಬ್ಯಾಕ್ ಡ್ರಾಪ್. ಇದು ಪಿಕಾಕಲ್ಲೂ ಬೆಸ್ಟ್ ಪಿಕಾಕ್ಸ್ ಈ ತರ ಆರ್ಚ್ ಇರುತ್ತೆ. ಬಟ್ ಲಿಮಿಟೆಡ್ ಸ್ಟಾಕ್, ಯಾಕಂದ್ರೆ 1-2 ಮಾಡಿರ್ತೀವಿ. ಹೆವಿ ಇರೋದ್ರಿಂದ ಹೋದಾಗ ನಾವು ಟೈಮ್ ತಗೊಂಡು ಮಾಡ್ಕೊಡ್ತಾ ಇರ್ತೀವಿ. ಸೊ ಈ ರೀತಿ ಇರುತ್ತೆ. ಇದು ರಿಯಲ್ ಫೆದರ್. ರಿಯಲ್ ಫೆದರ್ ಹಾಕಿ ಮಾಡಿರೋದು. ಓಕೆ, ಬ್ಯಾಕ್ ಡ್ರಾಪ್ ವಿತ್ LED ಲೈಟ್. ಇದು ಬ್ಯಾಕ್ ಡ್ರಾಪ್. ಇದು ಅಷ್ಟೇ 7x7 ಇರುತ್ತೆ. ಇದು ನಾನ್ LED. ಓಕೆ, ಸೂಪರ್. 7x7. 7x7 ವೆರಿ ಬಿಗ್. ಓಕೆ, ಇನ್ನೊಂದು 8x8 ಸೈಜ್ ಇರುತ್ತೆ. LED ವಿತ್ ಲೋಟಸ್ ಬ್ಯಾಕ್ ಡ್ರಾಪ್ ನೋಡಿ ಇಲ್ಲಿರುತ್ತೆ. ವಾವ್, ಬ್ಯೂಟಿಫುಲ್ ಆಗಿದೆ. ಇದು ಚೆನ್ನಾಗಿದೆ ವಿತ್ LED. ಹಾ, ವಿತ್ LED. ಓಕೆ, ಹೇಳಿ ಮ್ಯಾಮ್. ಇದು ಮೊಗ್ಗಿನ ಜಡೆ ಇರುತ್ತೆ. ರಿಯಲ್ ಮೊಗ್ಗಿನ ಜಡೆ ತರನೇ ಇರುತ್ತೆ. ಒಂದು ಹುಡುಗಿಗೂ ಹಾಕ್ಬೋದು, ದೇವ್ರಿಗೂ ಹಾಕ್ಬೋದು. ಹೆಣ್ಮಕ್ಳಿದ್ದಾಗ ಹುಡುಗಿರ್ಗೂ ಹಾಕ್ತಾರೆ. ಇದು ಪ್ರಭಾವಳಿ ಇರುತ್ತೆ. ಈ ಪ್ರಭಾವಳಿಲಿ LED ಇರುತ್ತೆ. ನಾವು ಫೇಸ್ ನ ಇಲ್ಲಿ ಇಟ್ಟಾಗ ಅದು ಈ ತರ ಬರುತ್ತೆ. LED ಅಂದ್ರೆ ಈ ತರ ಬರುತ್ತೆ. ಚೆನ್ನಾಗಿ ಲುಕ್ ಕೊಡುತ್ತಲ್ವಾ? ಹೌದು, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಫೇಸ್ ನ ಇಲ್ಲಿ ಮುಂದೆ ಇಟ್ಬಿಟ್ಟಾಗ ಸೇಮ್ ಇದೇ ರೀತಿ ಕಾಣಿಸುತ್ತೆ ನಿಮ್ಗೆ. ಫೇಸ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಹೌದು, ಬ್ರೈಟ್ ಆಗಿ ಕಾಣುತ್ತೆ. ಇದರಲ್ಲಿ ನಾನ್ LED ಇದೆ. ಇದು ನಾನ್ LED ಮಾಡಿರ್ತೀವಿ. ಫೋಮ್ ಅಲ್ಲಿ ಇರೋದ್ರಿಂದ ಯಾವುದೇ ಶಾಕ್ ಹೊಡಿಯುತ್ತೆ ಅನ್ನೋ ಭಯ ಇರೋದಿಲ್ಲ. ನಾನ್ LED ಇರುತ್ತೆ. ಅದ್ರಲ್ಲೇ ಚಿಕ್ಕ ಸೈಜು ಇರುತ್ತೆ. ಚಿಕ್ಕ ದೇವ್ರ ವಿಗ್ರಹಗಳಿಗೆ, ಮತ್ತೆ ಬಾರ್ಡರ್ಸ್, ಸಣ್ಣ ಸಣ್ಣ ರಂಗೋಲಿಗಳು, ನೋಡಿದ್ವಲ್ಲ ಅದೆಲ್ಲ. ಇದು ಓಕೆ, ಸರಿ. ಶಂಕು ಚಕ್ರ ನಾಮ ಬಾಕ್ಸ್ ಇರುತ್ತೆ. ಸೊ ನಾವು ಇದ ತೆಗೆದಾಗ ನೀವು ಅಲ್ಲಿ ತೋರಿಸಿದೆ ನಾನು ಯಾವ ರೀತಿ ಇರುತ್ತೆ ಅಂತ. 750 ಇರುತ್ತೆ. ಇದು 3 ಬಾಕ್ಸ್ಗೆ, 3 ಸೆಟ್ ಆಫ್ ಬಾಕ್ಸ್ಗೆ ಈ ರೀತಿ ಇರುತ್ತೆ. 750 ಇರುತ್ತೆ. ಸ್ಟೋನ್ ವರ್ಕ್ ಇರೋದು. ಸ್ಟೋನ್ ವರ್ಕ್ ಇರುತ್ತೆ. ಈ ತರ ನಾನಾ ವಿಧವಾದ ಇರುತ್ತೆ. ಲಕ್ಷ್ಮಿ ಇರುತ್ತೆ. ಮತ್ತೆ ದೀಪಕ್ಕೆ ಹಾಕೋ ಬತ್ತಿ ಇರುತ್ತೆ. ಬತ್ತಿಗೆ ಫೋಲ್ಡರ್ಸ್. ಇದು ಬತ್ತಿನ ಟೈಟ್ ಆಗಿ ಇಟ್ಕೊಳತ್ತೆ. ಇದು ಹೋಲ್ಡರ್. ಇದು ಬತ್ತಿ ಜಾರ್ದಂಗೆ ಮತ್ತೆ ದೀಪ ಜಾರ್ದಂಗೆ ಇರುತ್ತೆ. ಇದು ಪಂಚಲೋಹದ 4 ಪೀಸ್ ಇರುತ್ತೆ ಒಂದ್ರಲ್ಲಿ. ಇದು ಲಕ್ಷ್ಮಿ ಐಬ್ರೋ, ಕಾಯಿಗೆ ಹಾಕೋದು, ಕಣ್ಣು ಮೂಗು, ಮತ್ತೆ ದಸರಾ ತಿಲ್ಕ, ಬಾಗಿಲಿನ ತಿಲ್ಕಗಳು. ಬಾಗಿಲು ತಿಲ್ಕನ. ಹಾ, ಸೊ ಅದು ಲಕ್ಷ್ಮಿ. ಇದು ಸ್ಯಾಂಪಲ್ಸ್ ನಾವ್ ಹಾಕಿ ಇಟ್ಟಿರ್ತೀವಿ. ಈ ರೀತಿ ಎಲ್ಲ ಇರುತ್ತೆ ಅಂತ. ಸೊ ಇಲ್ಲಿ ಪಾದಗಳು ಅಕ್ರಲಿಕ್ ಅಲ್ಲಿ ಇರುತ್ತೆ. ಎಲ್ಲ 100 ರೂಪೀಸ್, 120 ಆ ರೀತಿ ಇರುತ್ತೆ. ಈ ಕಡೆ ಬರೋಣ. ಇದೆಲ್ಲ ವಾಷಬಲ್ ಇರುತ್ತೆ. ಸೊ ನಿಮ್ಗೆ ಜಂಬೋ ಹಾರ ಇರುತ್ತೆ. ತುಂಬಾ ರಿಚ್ ಅಂದ್ರೆ ತುಂಬಾನೇ ರಿಚ್ ಇರುತ್ತೆ ಹಾರಗಳು. ದೊಡ್ಡ ದೊಡ್ಡ ದೇವ್ರ ಮನೆ ಬಾಕಲ್ಗಳಿಗೆ, ಇಂತ ದೊಡ್ಡ ಫಂಕ್ಷನ್ ಆದಾಗ ಹಾಕೊಳ್ಳುವಂತದ್ದು. ಇದು ಡಯಾನೇ 6 ಇಂಚ್ ಇರುತ್ತೆ. ಅಷ್ಟು ದಪ್ಪ ಇರುತ್ತೆ.
ಮತ್ತೆ ಈ ತರ ಇರುತ್ತೆ, ಮತ್ತೆ ಲೋಟಸ್ ಬಡ್ಸ್ ಇರುತ್ತೆ, ಇದನ್ ಕೂಡ ವಾಷೇಬಲ್. ಇದೆಲ್ಲ ಟೋಟಲಿ ವಾಷೇಬಲ್ ಇರುತ್ತೆ. 6 ಅಡಿ ಬಾಗಿಲ್ಗೆ ಸೂಟ್ ಆಗುತ್ತೆ. ಇದು 6x4 ಬಾಗಿಲಿಗೆ ಸೂಟ್ ಆಗುತ್ತೆ. ಅದ್ರಲ್ಲಿ 2 ತರ ಇರುತ್ತೆ, ಈ ತರ ಡಿಸೈನ್ಸ್ ಇರುತ್ತೆ. ಮತ್ತೆ ಬರೇ ಪಿಯೋನಿ ಇರುತ್ತೆ, ಈ ತರ ಡಬಲ್ ದಿಂಡ್ ಹಾಕಿ ವಾಷೇಬಲ್ ಇರುತ್ತೆ. ಆರಾಮ್ಸೆ ವಾಶ್ ಮಾಡ್ಬೋದು, ಯಾವ್ದೇ ಪ್ರಾಬ್ಲಮ್ ಇರಲ್ಲ. ರಿಯಲ್ ಲುಕ್ ಇರುತ್ತೆ. ಮತ್ತೆ ಈ ತರ ಸಣ್ಣದ್ರಲ್ಲೂ ಇರುತ್ತೆ. ಮತ್ತೆ ಇದನ್ನು ಮೊಗ್ಗು ಹಾಕಿ ಮಾಡಿರೋದೇ ಇರುತ್ತೆ. ಇದೊಂದು ಡಿಸೈನ್ ಇರುತ್ತೆ, ಶಿರಡಿ ಅಂತ ಹೇಳ್ತೀವಿ. ಒಂದೊಂದು ಡಿಸೈನ್ಸ್ ಅಲ್ಲಿ ಇರುತ್ತೆ. ಸೊ ಇದೆಲ್ಲ ವಾಷೇಬಲ್ ಇರುತ್ತೆ. ಇದೆಲ್ಲ 2000 rupees ಫುಲ್ ಸೆಟ್ ಇರುತ್ತೆ. ಇದು ಅಷ್ಟೇ. ಇದು ರೋಸ್ ಹಾರ ಇರುತ್ತೆ. ಈ ರೀತಿ ಹಾರಗಳೆಲ್ಲ ಇರುತ್ತೆ. ಮತ್ತೆ ನೆಕ್ಸ್ಟ್ MS ಕ್ರಿಯೇಷನ್ ಹೊಸ ಅರೈವಲ್ಸ್ ಅಂದ್ರೆ ಬೊಕೆಗಳು. ಈ ಬೊಕೆ 600 rupees ಇರುತ್ತೆ. ನೀವು ಒಂದೇ ಒಂದು 3 to 4 ಇರೋ ರೋಸಸ್ ನಾವು 300 200 ಕೊಟ್ಟು ತಗೊಳ್ತೀವಿ. ಇದು ವಾಷೇಬಲ್ ಇರುತ್ತೆ. ಮತ್ತೆ ಆಫೀಸ್ ಯೂಸ್, ಬರ್ತ್ಡೇ ಪಾರ್ಟಿ ಗಿಫ್ಟ್ಸ್ ಎಲ್ಲದಕ್ಕೂ ಯೂಸ್ ಆಗತ್ತೆ. ಹೌದು, ಯಾವ್ದೇ ತಗೊಂಡ್ರು 600 rupees ರೇಂಜ್ ಅಲ್ಲಿ ಇರುತ್ತೆ. ಮತ್ತೆ ಬ್ಯಾಕ್ ಗ್ರೌಂಡ್ ಇದು LED ಇರುತ್ತೆ. ತೋರಿಸಿದ್ರಲ್ವಾ, ಇದು ನೋಡಿ, ಇದು ಚೆನ್ನಾಗಿದೆ. ಯಾವ್ದೇ ತಗೊಂಡ್ರು 600, ಯಾವ್ ತಗೊಂಡ್ರು 600 ಇರುತ್ತೆ. ಕೆಲವೆಲ್ಲ 500 ಇರುತ್ತೆ. ಇದು ಚಿಕ್ಕದೆಲ್ಲ 500 ಇರುತ್ತೆ. ಸೂಪರ್. ಓಕೆ, ಅದೆಲ್ಲ ಆಗಿದೆ. ಆಫ್ ಡೋರ್ ಸೆಟ್ಸ್ ವಾಷೇಬಲ್ ಇರುತ್ತೆ, ಫುಲ್ಲಿ ವಾಷೇಬಲ್ ಇರುತ್ತೆ. ಸೊ ಅದು ಡ್ರಾಪ್ಸ್ ಮತ್ತೆ ಜುಮ್ಕಾ ಡೋರ್ ಸೆಟ್ ಅಂತ ಹೇಳ್ತೀವಿ. ಇದು ಶಾವಂತಿಗೆ. ಇದು ಡೋರ್ ಮೇಲೆ ತೋರಣ ಕಟ್ಟಕಲ್ವಾ ಇದು? ಹೌದು, ಬಾಗಿಲಿಗೆ ಹಾಕೋದು. ಇದು ಢೋಲಕ್ ಅಂತ ಹೇಳ್ತೀವಿ. ಇದು ಶಾವಂತಿಗೆ ಡೋರ್ ಸೆಟ್ ಎಲ್ಲ ಆಫ್ ಡೋರ್ ಸೆಟ್ಸ್ ಇರುತ್ತೆ. ಇದು ಓಕೆ, ಸೂಪರ್. ಸೇವಂತಿಗೆ ನೋಡಿ ಎಂತ ರಿಯಲ್ ಲುಕ್ ಕೊಡ್ತಾ ಇದೆ. ಝೂಮ್ ಅಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ. ಚೆನ್ನಾಗಿದೆ, ಎಲ್ಲ ಫಿನಿಶಿಂಗ್ ಅಂತೂ ಬಹಳ ನೀಟ್ ಆಗಿದೆ. ಇವಾಗ ಏನಾಗತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಬರೀ 100 ಹೂವ ಹಾಕಿದ್ರೆ 1 ಮೀಟರ್ ಮಾಡ್ತಾರೆ. ನಾನು 170 ಹಾಕಿ 1 ಮೀಟರ್ ಮಾಡಿರ್ತೇನೆ. ಸೊ ನಮ್ಗೂ ಅವ್ರಿಗೂ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಈಗ ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಹೋಗಿ ಬರೀ 100 ಹೂವಕ್ಕೆ 1 ಮೀಟರ್ ಹಾಕ್ಬಿಟ್ಟಿರುತ್ತೆ. ಕ್ವಾಲಿಟಿ ಕೊಡ್ತೀರಾ ನೀವು? ಕ್ವಾಲಿಟಿ ತುಂಬಾ ಚೆನ್ನಾಗಿ ಕೊಡ್ತಾ ಇರ್ತೀವಿ. ಬಟ್ ರೇಟು ನಮ್ದು ಅದೇ ಇರುತ್ತೆ, ಕಮ್ಮಿ ಇರುತ್ತೆ. ಅಂದ್ರೂ ಮತ್ತೆ ರೀಸನಬಲ್ ಆಗಿರುತ್ತೆ. ಅದೆಲ್ಲ ಹಿಂದೆ ಎಲ್ಲ ಹಾಫ್ ಡೋರ್ ಸೆಟ್ಸ್. ಅದು ಇಲ್ಲಿದೆ ಅಲ್ಲ. ಇದು ಚೆನ್ನಾಗಿದೆ ನೋಡಿ. ಇದು ಸೇವಂತಿಗೆ ಹೋದ ಅನ್ಸುತ್ತಲ್ಲ ಮ್ಯಾಮ್ ಅದು? ಹೌದು. ಓಕೆ, ಮೇಲೆ ಎಲ್ಲ ಡ್ರೈ ಸೆಟ್ಸ್ ಇರುತ್ತೆ. ಕುಚ್ಚಿರುವಂತದ್ದು. ಓಕೆ, ಇಲ್ಲಿ ಬಾಳೆಹಣ್ಣುಗಳು, ಗಾರ್ಲ್ಯಾಂಡ್ಸ್ ಇರುತ್ತೆ. ಇದೆಲ್ಲ ಲೋಟಸ್ ಹಾರಗಳು. ಇದೆಲ್ಲ ಲೋಟಸ್ ಹಾರಗಳು. ಇದು ರುದ್ರಾಕ್ಷಿ. ಇದು ಬ್ರೈಡಲ್ ಅಂತ ಹೇಳ್ತೀವಿ, ಮಲ್ಲಿಗೆ ಹಾರಗಳು. ಅದರಲ್ಲಿ ಕನಕಾಂಬ್ರ, ಶಾವಂತಿಗೆ, ಮಾಮೂಲಿ ವಾಷೇಬಲ್ ಡೈಲಿ ಯೂಸೇಬಲ್. ಇದು ಅಷ್ಟೇ ರುದ್ರಾಕ್ಷಿ. ಈ ರೀತಿ ನಾನಾ ವಿಧವಾದ 1 ಮೀಟರ್ ಫೋಟೋ ಹಾರ ಇರುತ್ತೆ. ಇದು ಸೇವಂತಿಗೆ ಮಾತ್ರ ಬಹಳ ಫೈನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಕೈ ಕಾಲ್ಗಳಿರುತ್ತೆ. ಮತ್ತೆ ಬಾಳೆಹಣ್ಣು ದೊಡ್ಡದು, ಮೀಡಿಯಮ್, ಬೇಬಿ 3 ಸೈಜ್ ಅಲ್ಲೂ ಸಿಗುತ್ತೆ. ಅದೇ ನೀವು ಅಲ್ಲಿ ಹಾಕಿಟ್ಟಿದ್ರಲ್ಲ ಆ ತರನು ಹಾಕಬಹುದು, ಇಲ್ಲ ಹ್ಯಾಂಗ್ ಮಾಡ್ಬೋದು. ಆ ಕಡೆ ಈ ಕಡೆ ಬಾಗಿಲಿಗೆ ಹಾಕ್ಬೋದು, ಬಾಳೆ ಗಿಡಗಳಿಗೆ ಹಾಕ್ಬೋದು. ಓಕೆ ಮ್ಯಾಮ್, ಇದೇನಿದು ಇಷ್ಟು ದೊಡ್ಡದಿದೆಯಲ್ಲ? ಇದೊಂಥರ ಔಟ್ಲುಕ್ ಎಲ್ಲ ಚೆನ್ನಾಗಿದೆ. ಏನಿದು? ಇದು ಅಷ್ಟೇ ಡ್ರೈ ಸೆಟ್ಸ್, ಆ ಕಡೆ ಈ ಕಡೆ ಹ್ಯಾಂಗಿಂಗ್ಸ್. ಹೌದಾ? ಇದು ಅಷ್ಟೇ. ಇದು 2 ಸೈಜ್ ಇರುತ್ತೆ. ಇದು ಬಂದ್ಬಿಟ್ಟು ಜಸ್ಟ್ 500 rupees ಇರುತ್ತೆ. ಇದು 800 rupees 2ಕ್ಕೆ ಇರುತ್ತೆ. ತುಂಬಾ ರಿಚ್ ಆಗಿರುತ್ತೆ. ಹೌದು, ರಿಚ್ ಆಗಿ ಕಾಣಿಸ್ತದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ತುಂಬಾ ಅಟ್ರಾಕ್ಟಿವ್. ಓಕೆ, ಸೈಡಿಗೆ ಹಾಕೋಕೆ. ಒಂದ್ ನಿಮಿಷ ಇದೆ. ಇದು ದೇವ್ರಿಗೆ ಹಾಕಕ್ಕೆ ಭುಜಗಳಿರುತ್ತೆ. ಇದ್ರಲ್ಲಿ ಚಿಕ್ಕ ಸೈಜು ಬರುತ್ತೆ, ದೊಡ್ಡ ಸೈಜು. ಇದು ಚಿಕ್ಕ ಸೈಜು, ದೊಡ್ಡ ಸೈಜ್. ಇದು ಬಂದ್ಬಿಟ್ಟು 350 ರೂಪಾಯಿ ಇರುತ್ತೆ ಜೋಡಿ. ರಿವರ್ಸಬಲ್ ಹಾಕೋಬಹುದು ನಾವು. 2 ತರ ಕಲರ್ ಮಾಡಿರ್ತೀವಿ. ಈ ವರ್ಷ ಇದನ್ನ ಹಾಕ್ಬೋದು, ಮುಂದಿನ ವರ್ಷ ಈ ರೀತಿ ಹಾಕ್ಬೋದು. ಸೊ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದು ಹಿಂಗೂ ಹಾಕ್ಬೋದು ದೇವ್ರಿಗೆ. ಸೊ ಯಾವ ರೀತಿ ಆದ್ರೂ ಹಾಕ್ಬೋದು. ಇದ್ರಲ್ಲಿ ದೊಡ್ಡ ಸೈಜ್ ಸಿಗುತ್ತೆ 400 ರೂಪಾಯಿ. ಇದು 350 ರೂಪಾಯಿ. 2 ಸೈಜ್ ಇದೆಯಾ? ಇದು 2ನೇ ಸೈಜು. 1ನೇ ಸೈಜ್ ಇದೇ ತರ ಇರುತ್ತೆ, ಸೇಮ್ ದೊಡ್ಡದಿರುತ್ತೆ. ಓಕೆ, ಸರಿ. ಇದು ಬ್ಯಾಕ್ ಡ್ರಾಪ್ ಅಲ್ವಾ? ಲೈಟ್ ಆಫ್ ಮಾಡಿದ್ರೆ ನೀಟಾಗಿ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಇದು ವಾವ್. ಇದು ನೋಡಿ, ಇದು 7x7 ಇರುತ್ತೆ ಸೈಜು. LED ಬ್ಯಾಕ್ ಡ್ರಾಪ್. LED ಬ್ಯಾಕ್ ಡ್ರಾಪ್. ಅದೇ ರೀತಿ ಪಕ್ಕದ್ದು ಅಷ್ಟೇ, ಅದು 7x7 ಇರುತ್ತೆ. ನಾವ್ ಅದ್ ಮಡ್ಚಿದೀವಿ, ಜಾಗ ಸಾಲಲ್ಲ ಅಂತ. ಈ ರೀತಿ ಬರುತ್ತೆ ಈ ತರ. ಇದು LED ಇರುತ್ತೆ. ಇದೆಲ್ಲ ನೀವು ಸಪರೇಟ್ ಹಾಕಿರೋದು ಅನ್ಸುತ್ತಲ್ಲ? ಇಲ್ಲ, ಅದ್ರ ಜಾಯಿಂಟ್ ಬರುತ್ತೆ. ಸೈಡ್ಸ್ ಎಲ್ಲ ಇರೋದಿಲ್ಲ, ಮಧ್ಯದಲ್ಲಿ LED ಇರುತ್ತೆ. ಅದೇ ರೀತಿ ಹಿಂದೆ ಇರೋದು ಸಿಂಗಲ್. ಇದು 7x7? ಇಲ್ಲ, ಇದು 4x7 ಬರುತ್ತೆ. ಓಕೆ.